व्याख्यामुद्रां करसरसिजै पुस्तकं शङ्खचक्रे बिभ्रद्भिन्नः स्फटिकरुचिरे पुटरीके निषण्णः अम्लानः श्रीरमृतविशदैरंशभिप्लावयन् मामाविर्भूयात् अनघमहिमा मानसे वागधीशः नमस्ते प्राणेश प्रणतविभवाय वनिमगाहनु स्वामिन् रामप्रियतमनमन् गुरुगुण नमस्तुभ्यं भीमप्रभातमकृष्णेष्ट भगवन्नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्त्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 123ನೆಯ ಪ್ರವಚನ ಕೃಷ್ಣಗೀತೆ, ಮತ್ತೊಂದು ಭಗವದ್ಗೀತೆ. ಧರ್ಮರಾಜನಿಗೆ ಕೃಷ್ಣ ಹೇಳಿದ ವೈಷ್ಣವ ಧರ್ಮಗಳ ಚಿಂತನೆ ವಿಷ್ಣು ಧರ್ಮಗೀತೆ. ಅನೇಕ ಧರ್ಮ ಸೂಕ್ಷ್ಮಗಳ ಬಗ್ಗೆ ಧರ್ಮರಾಜ ಕೇಳಿದ. ಅದರಲ್ಲಿ ಯತಿಗಳ ಮೇಲಿನ ಮಹಿಮೆಯನ್ನು ಕೃಷ್ಣ ಬಣ್ಣಿಸ್ತಾ ಇದ್ದ. ಅವರು ವಿಶೇಷವಾದಂತಹ ಭಗವಂತನ ಎಚ್ಚರದ ಗಟ್ಟಿತನದಲ್ಲಿ ಇರಲಾಗಿ ಮನುಷ್ಯನ ಪಾಪವನ್ನು ಕಳೆಯುವಲ್ಲಿ ನಡೆದಾಡುವ ಒಂದು ಪ್ರತೀಕವೇ ಅನ್ನೋ ಹಾಗೆ ಯದ್ಗೃಹಸ್ಥಸ್ಯ ಅರ್ಜಿತಂ ಪಾಪಂ ಜ್ಞಾನತಃ ಅಜ್ಞಾನತೋಪಿವ ನಿರ್ದಹಿಷ್ಯತಿ ತತ್ಸರ್ವಂ ಏಕರಾತ್ರೋಷಿತೋ ಯತಿ. ಭಿಕ್ಷುಕ, ಸನ್ಯಾಸಿ, ತಿರುಗುತ್ತಿರುವವ ಪರಿವ್ರಾಟ್ ಒಂದೊಮ್ಮೆ ಗೃಹಸ್ಥನ ಮನೆಗೆ ಬಂದರೆ, ಅಲ್ಲಿ ತಂಗಿದರೆ, ಉಳ್ಕೊಂಡ್ರೆ ಮತ್ತು ಮುಂದುವರಿತಾನೆ ಪ್ರಯಾಣ ಯಾತ್ರೆಗೆ. ಹಾಗಾಗಿ ಹೀಗೆ ಬರ್ತಾ ಒಂದು ದಿನ ಆತ ಒಂದು ಮನೆಯಲ್ಲಿ ತಂಗಿಬಿಟ್ರೆ ಆ ಗೃಹಸ್ಥನ ಮಾಡಿದ ಪೂರ ಪಾಪಗಳು ನಿವೃತ್ತಿ ಆಗ್ತವೆ ಅಂತಾನೆ. ತಿಳಿದು ತಿಳಿಯದೆ ಗೊತ್ತಿದ್ದು ಗೊತ್ತಿಲ್ಲದ ಮಾಡಿದ ಪಾಪಗಳಿಗೆಲ್ಲ ನಿವೃತ್ತಿ ಯತಿಗಳ ಪೋಷಣೆಯಲ್ಲಿ ಇದೆ. ಅಚಾನಕವಾಗಿ ಬಂದು ಕೂತ್ಕೊಳ್ತಾನಲ್ಲ ಮನೆಯಲ್ಲಿ, ಹಾಗಾಗಿ ಅದು ಭಗವಂತನ ಸಂಕಲ್ಪ ಅನಿಸ್ತದೆ. ಅಲ್ಲ, ಅಷ್ಟು ಯತಿಯಲ್ಲಿ ಶಕ್ತಿ ಇದೆಯೋ ಕೇಳಿದರೆ ಕೃಷ್ಣ ಹೇಳುತ್ತಾನೆ, ಎಂಥವರಾದ್ರೇನು, ಯಾಕೆ ಬಂದು ಉಳಿದುಕೊಂಡವನು ಯಾರೂ ಗೊತ್ತಿಲ್ಲ, ಅವನ್ನೇನು ನಡೆಸಿದ್ದಾನೆ ಏನೋ, ಅವನ ಚರಿಯೇ. ಅದಕ್ಕೆ ಹೇಳ್ತಾರೆ, ದುರ್ವೃತ್ತಾವ ಸುವೃತ್ತಾವ ಜ್ಞಾನಿನಃ ಅಜ್ಞಾನಿನೋಪಿವ ಗೃಹಸ್ಥೈ ಯತಯ ಪೂಜ್ಯ ಪರತ್ರಿತಕಾಂಕ್ಷಿವಿ. ಯತಿ ಎನ್ನುವುದು ಒಂದು ಪ್ರತೀಕ, ಚಲ ಪ್ರತೀಕ. ಹಾಗಾಗಿ ಅವನು ಏನು ನಡೆಸಿದ್ದಾನೆ, ಏನು ಓದಿಕೊಂಡಿದ್ದಾನೆ, ಇದನ್ನು ತಿಳ್ಕೊಳ್ಳುವ ಅವಶ್ಯಕತೆ ಇಲ್ಲ ಅಂತಾರೆ ದೇವರು. ವಾಸ್ತವವಾಗಿ ಒಳಗೆ ಪಕ್ವಾಗದೆ, ವೈರಾಗ್ಯ ಗಟ್ಟಿಯಾಗದೆ ಯಾರು ಯತಿ ಧರ್ಮವನ್ನು ಸ್ವೀಕಾರ ಮಾಡುವುದಿಲ್ಲ, ಸನ್ಯಾಸಿಗಳಾಗುವುದಿಲ್ಲ. ಇನ್ನು ಅಂತಹ ವೈರಾಗ್ಯ ಬರಬೇಕಾದರೆ ಅವನು ಅದರಲ್ಲಿ ಬೇಕಾದಷ್ಟು ಭೋಗಗಳನ್ನು ಅನುಭವಿಸಿಕೊಂಡು ಸಾಕು ಅಂತ ಅನಿಸಿಕೊಂಡು ಹೊರಟೋದವನಾಗಬೇಕು. ಇಂಥವನು ಬಹಳ ಹೊತ್ತಿನಲ್ಲಿ ತಡವಾಗಿರ್ತಾನೆ, ವಯಸ್ಸು ಮುಗಿದಿರುತ್ತದೆ, ಹೀಗಾಗಿ ಪಕ್ವನಾಗಿರುತ್ತಾನೆ. ಇನ್ನು ಅಧ್ಯಯನ, ಜ್ಞಾನ ಅದರ ಎತ್ತರ ಇಲ್ಲದೆ ವೈರಾಗ್ಯ ಬಹಳ ಕಷ್ಟ. ಜ್ಞಾನ, ಭಕ್ತಿ, ವೈರಾಗ್ಯ ಅಂತ ಸ್ಟೇಜ್ಗಳು ವಾಸ್ತವವಾಗಿ ಹೇಳುವುದಷ್ಟೇ ಅಲ್ಲ. ಇದು ಅಕ್ಷರದ ಪ್ರಕಾರದಲ್ಲಿಯೂ ಸರಿ, ಕ್ರೊನಾಲಜಿ ಅಂತಾರಲ್ಲ. ಜ್ಞಾನ ಅದು ಜಕಾರದ ಮೇಲೆ ಬಂದಿದೆ, ಆರಂಭದ ವರ್ಡ್. ಅಂದರೆ ಸಂಸ್ಕೃತದಲ್ಲಿ ಅಲ್ಪಚಿತರಾಮ್ ಅಂತ ಒಂದು ವ್ಯವಸ್ಥೆ ಉಂಟು. ಅಂದರೆ ಹೇಳಬೇಕಾದಾಗ ಕಮ್ಮಿ ಅಕ್ಷರಗಳನ್ನು, ಅಚ್ಚುಗಳು
ಕಮ್ಮಿ ಇರುವುದನ್ನು ಮೊದಲು ಹೇಳಿ ಮತ್ತೆ ಉಳಿದಂತೆ ಹೇಳಬೇಕು ಅಂತ ಕ್ರಮ. ಇದು ನೀವು ಗಮನಿಸಬಹುದು. ಕನ್ನಡದಲ್ಲಿ ಹಾಗೇನಿಲ್ಲ. ಸಂಸ್ಕೃತದಲ್ಲಿ ಯಾವುದೇ ಪದಾರ್ಥಗಳನ್ನು ಸುಮಾರು ಹೇಳುವಾಗ ಅದನ್ನು ಗುರುತಿಸ್ತಾರೆ, ಸುಮಾರಾಗಿ ಗಮನಿಸ್ತಾರೆ. ಆದ್ರಿಂದ ಪತ್ರ, ಪುಷ್ಪ, ಫಲ ಹೀಗೆ ಹೇಳುತ್ತಾ ಬಂದದ್ದು. ಪಕಾರದಲ್ಲಿನ ಉಕಾರಾಕ್ಷರ ಬಂದಾಗ ಪತ್ರ ಹೋಗಿ ಪುಷ್ಪ ಆಯಿತು. ಪುಷ್ಪದ ನಂತರ ಮಹಾಪ್ರಾಣದ ಫಕಾರವನ್ನು ಇಟ್ಕೊಂಡು ಫಲ ಅಂದ್ರು. ಹೀಗೆ ಅದೊಂದು ಕ್ರಮವನ್ನು ಅನುಸರಿಸ್ತಾರೆ ಸಾಮಾನ್ಯವಾಗಿ. ಸೊಗಸೋದು. ಹಾಗೆ ಜ್ಞಾನ ಎನ್ನುವುದು ಜಕಾರದ ಆರಂಭದ ಶಬ್ದ. ಭಕ್ತಿ ಎನ್ನುವುದು ಅದರಲ್ಲಿ ಭಕಾರ ಬಂತು. ವರ್ಗದ ನಾಲ್ಕನೆಯ ವರ್ಗದಲ್ಲಿ ನಾಲ್ಕನೆಯದ್ದು ಮಹಾಪ್ರಾಣ. ಜಕಾರಕ್ಕಿಂತ ಮುಂದೆ ಭಕಾರ ಬರುವಂಥದ್ದು ಉತ್ಪತ್ತಿಯ ವ್ಯವಸ್ಥೆಯಲ್ಲಿ. ಯಾವುದು ಅಕ್ಷರ ಆದ್ರೇನು ಕೇಳಬೇಡಿ, ಅದು ಉತ್ಪತ್ತಿಯಾದ ನಮೂನೆ. ಆರಂಭದಲ್ಲಿಂದ ಬಂದಾಗ ಅಕ್ಷರಗಳ ಉತ್ಪತ್ತಿಯ ಕ್ರಮ ಹೀಗೇ ಆಗಿತ್ತು. ಕವರ್ಗ ಮೊದಲೇ ಬಂದಿತ್ತು, ಚವರ್ಗ ಮತ್ತೆ ಆಯಿತು, ಟವರ್ಗ ಮತ್ತೆ ಬಂತು, ನಾಲ್ಕನೇದಾಗಿ. ಅದೆಲ್ಲ ನನ್ನ ಕೆಲವು ಲಿಪಿ ಸಮೀಕ್ಷೆ ವರ್ಣ ಅಕ್ಷರದ ಬಗ್ಗೆ ಬರೆದ ಪುಸ್ತಕದಲ್ಲಿ ಕೆಲವು ಮಾತುಗಳಿವೆ. ಇನ್ನೂ ಅನೇಕ ಚಿಂತನೆಗಳು ಅದರಲ್ಲಿವೆ ಬಿಡಿ. ಹಾಗೆ ಭಕ್ತಿ. ಜ್ಞಾನದಲ್ಲಿ ಅಕಾರ ಮಾತ್ರ ಕಾಣ್ತದೆ ಇರುವಂಥದ್ದು, ದೀರ್ಘಾಕಾರದೊಟ್ಟಿಗೆ ಅಕಾರಗಳು ಮಾತ್ರ. ಭಕ್ತಿಯಲ್ಲಿ ಅಕಾರ ಉಂಟು, ಇಕಾರ ಉಂಟು. ಭಕ್ತಿ ಕಕಾರದ ನಂತರದಲ್ಲಿ ಬರತಕ್ಕಂಥ ತಕಾರೋತ್ತರವಾದ ಇಕಾರ ಇರಲಿಕ್ಕೆ ಹೋಗಿ ಇದು ಮುಂದಿನದ್ದು, ಸ್ವರದಲ್ಲಿ ಮುಂದೆ ಇದೆ. ಮತ್ತು ಮೂರನೇದ್ದು ವೈರಾಗ್ಯ. ಇದರಲ್ಲಿ ಈ ಸ್ವರಗಳು ಬೇರೆ ಕಾಣುತ್ತವೆ ನಮಗೆ. ಐಗಳ ಮೇಲಿನ ಸ್ವರಗಳು ಐಕಾರಗಳು ಬರಲಿಕ್ಕೆ ಒತ್ತಕ್ಷರದಲ್ಲಿ. ಮತ್ತೆ ಅಕ್ಷರಗಳು ಜಾಸ್ತಿ ಇವೆ. ಜ್ಞಾನದಲ್ಲಿ 2 ಇರುವುದು, ಭಕ್ತಿಯಲ್ಲಿ 2 ಇರುವುದು, ವೈರಾಗ್ಯದಲ್ಲಿ 3 ಇದೆ. ಆದರೆ ವಕಾರ ಎನ್ನುವುದು ಎಲ್ಲಿ ಬಂದಿದೆ? ಅವರ್ಗೀಯದಲ್ಲಿ ಬಂದಿದೆ. ಭಕ್ತಿ ಕೊನೆಯ ವರ್ಗ ಆದರೆ ಆ ನಂತರದ ವರ್ಗ ಯವರ್ಗದಲ್ಲಿ ವೈರಾಗ್ಯ ಮತ್ತು ಎರಲ್ಲವಗಳಲ್ಲಿ. ಹೀಗೆ ಜ್ಞಾನ, ಭಕ್ತಿ, ವೈರಾಗ್ಯ. ಇದು ಬರುವ ಹಂತವಾಗಿ ಮೊದಲು ತಿಳ್ಕೊಳ್ಳುತ್ತಾನೆ. ತಿಳಿದ ನಂತರದಲ್ಲಿ ಭಗವಂತನ ಮೇಲಿನ ಪ್ರೀತಿ ದೃಢವಾಗುತ್ತೆ. ಅಲ್ಲಿಂದ ದೇವರು ಮಾತ್ರ ಸಾಕು, ಉಳಿದ ಬೇಡ ಎನ್ನುವ ಉಳಿದ ಕಡೆಯಲ್ಲಿನ ವಿರಕ್ತಿ. ಏಕಕಾಲದಲ್ಲಿ ಉದ್ಬೋಧಗೊಂಡರೂ ಪಕ್ವಗೊಂಡಾಗ, ಅಭಿವ್ಯಕ್ತಿಗೊಂಡಾಗ, ವ್ಯವಸ್ಥೆಗೊಂಡಾಗ ಹಂತ ಹಂತವಾಗಿ ಇರುತ್ತದೆ. ಹಾಗಾಗಿ ಯತಿ ಜ್ಞಾನವನ್ನು ಸಂಪಾದನೆ ಮಾಡಿರುತ್ತಾನೆ, ದೇವರಲ್ಲಿ ಪ್ರೀತಿಯನ್ನು ಸಂಪಾದಿಸಿಕೊಳ್ಳುತ್ತಾನೆ, ಕೊನೆಗೆ ಪ್ರಪಂಚದಲ್ಲಿ ವೈರಾಗ್ಯವನ್ನು ತಾಳುತ್ತಾನೆ. ಹೀಗೆ ಹಂತದಲ್ಲಿನ ಆತನ ವ್ಯವಸ್ಥೆಯಲ್ಲಿ ಆದರೂ ಹೇಳ್ತಾನೆ ನಮಗೆ ಗೊತ್ತಿಲ್ಲ. ಮತ್ತೆ ಕೆಲವೊಮ್ಮೆ ಪಕ್ವತೆ ಪಡೆದಾಗ ಬಹಳಷ್ಟು ಎಚ್ಚರವನ್ನು ಪಡೆಯದಿದ್ರು, ಜ್ಞಾನವನ್ನು ಸಂಪಾದಿಸಿದ್ರು, ಬಾಲ್ಯಾದ್ವಾ ವನಾದ್ವಾ ಹೇಳಿಕೊಂಡು ವೈರಾಗ್ಯಕ್ಕೆ ಸನ್ಯಾಸಕ್ಕೆ ಅನೇಕ ಆಶ್ರಮಗಳು ಇರಲಾಗಿ, ಹಂತಗಳಿರಲಾಗಿ, ಸಣ್ಣ ಶಿಷ್ಯರು ಅಂತ ಇರಲಿಕ್ಕೆ ಹೋಗಿ ಕಲೀಲಿಕ್ಕೆ ಬಾಲ್ಯದಲ್ಲಿಯೂ ಸನ್ಯಾಸಿಗಳು ಸೇರಬಹುದಾದ್ರಿಂದ ಕಲಿತೇ ಪಕ್ವತೆಯನ್ನು ಪಡಿತಾನೆ, ಒಳಗಿಂದ ಮಾಗ್ತಾನೆ ಎನ್ನುವುದು ಕಷ್ಟ. ಹೀಗಾಗಿ ಜ್ಞಾನ ಇದ್ರೂ ಜ್ಞಾನಿನಃ ಅಜ್ಞಾನಿನೋಪಿವ ಅಂತ ಹೇಳಿಬಿಟ್ಟು ತಿಳಿದವರಾಗ್ಲಿ ತಿಳಿಯದೇ ಇದ್ದವನಾಗ್ಲಿ ಯತಿಗಳು ಪೂಜ್ಯರೇ ಆಗ್ತಾರೆ. ಆಶ್ರಮದ ಜೈಷ್ಠ್ಯತೆ ಇರಲಿಕ್ಕೆ ಹೋಗಿ ಸ್ವೀಕಾರ ಮಾಡಿದ್ದರಿಂದ ಅಂತ ಮುಂದಿನ ಆಶ್ರಮ ಆದ್ದರಿಂದ ಅದೊಂದು ರಿಸ್ಕೆ, ಕಷ್ಟಕರವಾದಂತಹ ವ್ಯವಸ್ಥೆ. ಆತ ಮೈಯಲ್ಲಿ ಕಾಷಾಯವನ್ನು ಧರಿಸುವುದೇ ಬೆಂಕಿಯ ಮೇಲಿನ ನಡಿಗೆ ಅಂತ ತೋರಿಸಿಕೊಳ್ಳುವ ಹಾಗೆ. ಅದು ಯತಿಗಳನ್ನು ಸರ್ವಾತ್ಮನ ಪೂಜಿಸಬೇಕು ಅಂತ. ಈ ತಿಳುವಳಿಕೆ ಉಂಟು ಇಲ್ಲ ಎನ್ನುವುದರಲ್ಲಿ ಯಾರಿಗೂ ಒಂದು ದೊಡ್ಡ ಸಮಸ್ಯೆ ಅಲ್ಲ. ಆದರೆ ದುರ್ವೃತ್ತಾವ ಸುವೃತ್ತಾವ ಹೇಳುವಲ್ಲಿ ಅವನ ನಡೆಯಲ್ಲಿ ಚೆನ್ನಾಗಿಲ್ಲ, ಅವನು ಕೆಟ್ಟ ಚರಿತ್ರೆ, ಅವನು ಚಾರಿತ್ರ್ಯ ಕೆಟ್ಟಿದೆ, ಶೀಲ ಕೆಟ್ಟಿದೆ. ಹಾಗಾಗಿ ಯಾವುದೆಲ್ಲ ಕೆಟ್ಕೊಂಡು ಹೋದ್ರೂ ಅದರಿಂದ ಮನುಷ್ಯ ಹಾಳಾಗುವುದಿಲ್ಲ. ಆದರೆ ಶೀಲ ಕೆಟ್ಟರೆ ಅವನು ಸಂಪೂರ್ಣ ನಾಶ ಆಗ್ತಾನೆ ಅಂತ ವ್ಯವಸ್ಥೆ. ಹಾಗೆ ದುರ್ವೃತ್ತಾವ ಅಂತ ಹೇಳೋದು ಹೇಗೆ ನೀವು? ಕೆಟ್ಟ ನಡತೆಯವನು ಅಂತ. ಮೋಸ ಮಾಡಬಹುದು, ಸುಳ್ಳು ಹೇಳಬಹುದು, ಇನ್ನಿತರ ಕಾಮಾಚಾರಗಳು ಕೋಪಾಚಾರಗಳೆಲ್ಲ ಇರಬಹುದು. ಹೀಗಾಗಿ ಅವರನ್ನು ಯತಿಯನ್ನು ಪೂಜನೀಯ ಅಂತ ಹೇಳುವುದು ಹೇಗೆ? ಕೃಷ್ಣ ಹೇಗೆ ಹೇಳಿದ? ಧರ್ಮರಾಜನಿಗೆ ಧರ್ಮ ಸೂಕ್ಷ್ಮದ ನೆಲೆಯಲ್ಲಿ ಒಬ್ಬ ಗೃಹಸ್ಥನು ಅಂತಹ ಯತಿಯನ್ನು ಹೇಗೆ ಗೌರವಿಸಬಲ್ಲ? ಅದಕ್ಕೆ ಹೇಳಿದ್ರು ಪರತರಿತಕಾಂಕ್ಷಿಮಿಗೆ ಅಂತ. ಮುಂದಕ್ಕೆ ಒಳ್ಳೆಯದಾಗತ್ತೆ, ಆದ್ರಿಂದ ಇವತ್ತಿನ ಯೋಚನೆಯನ್ನು ಮಾಡುವುದು ಬೇಡ ಅಂತ ಹೇಳುತ್ತಾನೆ.
ಅದೇ ದುರ್ವೃತ್ತಾವ ಸುವೃತ್ತ ಇವನ್ನುವಲ್ಲಿ ಒಳ್ಳೆಯವೋ ಕೆಟ್ಟವ ಅಂತ ಹೇಳೋದು ನಾವು ಯಾವ ರೇಂಜಲ್ಲಿ ಯಾವ ಪ್ರಮಾಣದ ಆಧಾರದಲ್ಲಿ ನಮಗೆಷ್ಟು ಗೊತ್ತಾಗತ್ತೆ, ಅದರಿಂದ ಅವನೆಷ್ಟು ಪ್ರಾಯಶ್ಚಿತ ಮಾಡಿಕೊಂಡನು, ಎಷ್ಟು ಪಶ್ಚಾತ್ತಾಪ ಪಟ್ಟಿದ್ದನು, ಯಾವ ಅನಿವಾರ್ಯತೆ ಇತ್ತು, ಹೇಗೆ ಹೇಳುತ್ತೀರಿ ಅಂತ. ಇಂತಹ ಫ್ರಾಡ್, ದುಡ್ಡು ನುಂಗುವ ಕತೆ, ಇಡೀ ದೊಡ್ಡ ನಿಲಯವನ್ನೇ ಅಥವಾ ವಿದ್ಯಾರ್ಥಿ ನಿಲಯದಲ್ಲಿ ಆತನ ಕ್ರೌರ್ಯಗಳು ಇತ್ಯಾದಿಗಳಂದಾಗ ಅರ್ಥ ಆಗುತ್ತಲ್ಲ, ಪ್ರತ್ಯಕ್ಷ ಇದೆ ಅಲ್ವಾ. ಅಂದ್ರೆ ಈಗ ಅದನ್ನು ಈ ದತ್ತಾತ್ರೇಯನಂತೆ ನಿಗೂಢತೆಯಲ್ಲಿ ಇಟ್ಟುಕೊಂಡಿದ್ದಾರೋ, ತೋರ್ಪಡಿಕೆ ಮಾಡಿದ್ದಾರೋ ಎನ್ನುವುದೆಲ್ಲ ಅರ್ಥ ಆಗುವುದಿಲ್ಲ ಎನ್ನುವ ನೆಲೆಯಲ್ಲಿ ಒಂದು. ಮತ್ತೆ ಕೃಷ್ಣ ಈ ಯತಿ ಧರ್ಮದ ಈ ಯತಿಗಳ ಬಗ್ಗೆ, ಕೃಷ್ಣ ಯಾವ ಯತಿಗಳನ್ನು ಪ್ರೈಸ್ ಮಾಡ್ತಾ ಇದ್ದಾನೆ ಎನ್ನುವುದ್ರ ಬಗ್ಗೆ ಮುಂದಿನ ಒಂದು 2-3 ಮಾತಿನಲ್ಲಿ ಅರ್ಥ ಆಗುತ್ತೆ. ಮೊದಲಿಗೆ ಎಂಥ ಯತಿಗಳು, ಅನೇಕ ರೀತಿಯ ಯತಿಗಳು ಇರ್ತಾರಲ್ಲ. ಹಾಗಾಗಿ ಕೃಷ್ಣ ಹೇಳುತ್ತಾನೆ, ಎಂಥ ಯತಿಗಳಿದ್ದರೂ ಅವರು ಪಾಸ್. ಹೇಗೆಂದ್ರೆ ಏಕದಂಡಿ, ತ್ರಿದಂಡೀವ, ಶಿಖೀವ, ಮುಂಡಿತೋಪಿವ, ಕಾಷಾಯ ದಂಡಧಾರೋಪಿ ಯತಿ ಪೂಜ್ಯ ನ ಸಂಶಯ. ಅವನು ಕೆಂಪು ಬಟ್ಟೆ ಹಾಕಿದ್ನ, ಕಾಷಾಯ ವಸ್ತ್ರ ಧರಿಸಿದ್ನ, ಸ್ವೀಕಾರ ಮಾಡಿದ್ನ, ಅಲ್ಲಿ ಮುಗಿದೋಯ್ತು. ಅವನು ದಂಡಧರನಾಗಿದ್ದಾನ, ಸತ್ಯ ಅಂತ ಅರ್ಥ. ಅಂದ್ರೆ ದಂಡವನ್ನು ಹಿಡಿಯದ ಯತಿ ಆಗುವುದಿಲ್ಲ ಅಂತ ಹೇಳುವ ಒಂದು ಮುಖ. ಯಾಕಂದ್ರೆ ಸಂಸ್ಕಾರ ಆದವನಿಗೆ ದಂಡ ಇರುವುದು. ಅದರಲ್ಲಿ ಆತನ ಸಂಸ್ಕೃತವಾದ ವ್ಯವಸ್ಥೆಯನ್ನು ಆರೋಪ ಮಾಡಿಕೊಳ್ಳಿಕ್ಕೆ ಇರ್ಲಿಕ್ಕೆ ಹೋಗಿ. ಹಾಗಾಗಿ ದಂಡ ಇಲ್ಲದ ಸನ್ಯಾಸಿ ಎನ್ನುವುದು, ದಂಡಿ ಅಂದ್ರೆ ಯತಿ ಅಂತ ಅರ್ಥ. ದಂಡ ಇಲ್ಲದೆ ಒಂದು ಸನ್ಯಾಸ ಉಂಟು ಹೇಳಿದ್ರೆ ಇವತ್ತು ನಾವು ಲೋಕದಲ್ಲಿ ಬೇಕಾದಷ್ಟು ನೋಡ್ಬೋದು. ದಂಡ ಇಲ್ಲದ ಸನ್ಯಾಸ ಬಟ್ಟೆ ಮಾತ್ರ ಆಗಿತ್ತು. ಇಲ್ಲಿ ಕೃಷ್ಣ ಹೇಳ್ತಾನೆ, ಬಟ್ಟೆ ಬೇರೆ ಆಗಬೇಕೆನ್ನುವುದು ಸತ್ಯ. ಅಂದ್ರೆ ಅದರಲ್ಲಿ ಕೊಳೆ ಕಾಣುವುದಿಲ್ಲ ಅಂತ. ಕಾಷಾಯ ಬಟ್ಟೆ ಏನಂದ್ರೆ ಮಣ್ಣು. ಮತ್ತೆ ನಗ್ನ ವಸ್ತ್ರಶ್ಚ ಕಾಷಾಯ ಅಂತಾರೆ. ನಗ್ನ ಕಾಷಾಯ ವಸ್ತ್ರ, ನಗ್ನ ಕಾಷಾಯ ವಸ್ತ್ರಶ್ಚ ಅಂತ. ಕಾಷಾಯ ವಸ್ತ್ರ ಹಾಕಿದ್ರೆ ಅವನು ನಗ್ನ ಅಂತಲೇ ಅರ್ಥ, ಎಲ್ಲ ಬಿಟ್ಟಿದ್ದಾನೆ ಅಂತಲೇ ಅರ್ಥ. ಸಮಾಜಕ್ಕೋಸ್ಕರ ಬಟ್ಟೆಯನ್ನು ಹೊಂದಿದ್ದಾನೆ ಅಂತ ಬಟ್ಟೆ ಅದು ಕಾಷಾಯ ಆಗಿದ್ದಾನೆ. ಮಣ್ಣು ಬಣ್ಣ ಮಾಡಿಕೊಂಡಿದ್ದಾನೆ. ಅಂದ್ರೆ ಒಗೆಯುವ ಕೆಲಸ ಎಲ್ಲ ಒಗೆಯುವುದು ಇಲ್ಲ, ಮಣ್ಣಿನಲ್ಲೇ ಇರ್ತಾನೆ, ಹೋಗ್ತಾ ಇರ್ತಾನೆ. ಹಾಗಾಗಿ ಅದರ ಮೇಲೆ ಯಾವುದೇ ರೀತಿಯಾದ ವ್ಯಾಮೋಹ ದೇಹದ ಮೇಲೆ, ಬದುಕಿನ ಮೇಲೆ, ಸಮಾಜದ ಮೇಲೆ, ಚೆಲುವಿನ ಮೇಲೆ ಇಲ್ಲ ಹೇಳಲಿಕ್ಕೋಸ್ಕರ ಅದನ್ನು ಮಾಡಿದ್ದು. ಉಂಟು ಇಲ್ಲ ಎರಡು. ಕಾಷಾಯ ವಸ್ತ್ರ ಇದ್ರೆ ಅವನು ನಗ್ನ ಅಂತೂ ಅರ್ಥ, ಬಟ್ಟೆ ಉಂಟು ಅರ್ಥ. ಅದಕ್ಕೋಸ್ಕರ ಅದನ್ನು ಉಳಿದವರಿಗೆ ಹೇಳುವುದಿಲ್ಲ, ಕೇವಲ ಇವನಿಗೆ ಮಾತ್ರ, ಯತಿಗೆ ಮಾತ್ರ. ಹೀಗೆ ಕಾಷಾಯ ವಸ್ತ್ರ ಸ್ವೀಕಾರ ಮಾಡಿಕೊಂಡ, ಅದನ್ನು ಕೊಡ್ಲಿಕ್ಕುಂಟು ಭಿಕ್ಷೆ ಪಡೆದಾಗ. ದಂಡವನ್ನು ಸ್ವೀಕರಿಸಿದವ ಅವನು ಪೂಜ್ಯ. ಎಲ್ಲವನ್ನು ತೊರೆದಿದ್ದಾನೆ ಎನ್ನುವುದು ಸತ್ಯ. ಅದು ಏಕದಂಡಿ ಆಗಲಿ, ತ್ರಿದಂಡಿ ಆಗಲಿ, ಅದರಲ್ಲಿ ಮತ್ತೆ ಉಂಟು ಏಕದಂಡ, ತ್ರಿದಂಡ ಅಂತ. ಇವೆಲ್ಲ ದಂಡ ಏನು ಹೇಳ್ತದೆ ಅಂದ್ರೆ ಸ್ವಯಂ ದಮನವನ್ನು ಹೇಳ್ತದೆ, ನಿಗ್ರಹವನ್ನು ಹೇಳ್ತದೆ. ಮೂರು ಏನು ನಿಗ್ರಹ ಮಾಡೋದು ಕೇಳಿದ್ರೆ, ಮಾತಿನ ನಿಗ್ರಹ, ಮನಸ್ಸಿನ ನಿಗ್ರಹ, ದೇಹದ ನಿಗ್ರಹ. ಯಾರತ್ರವೂ ಬೀರ್ಸು ಮಾತಾಡುವೇ ಇದೇ ಇಲ್ಲವ. ಜೋರಾದ, ಗಟ್ಟಿಯಾದ, ರಭಸವಾದ, ಕೋಪಾಟೋಪದ ಮಾತುಗಳೇ ಇಲ್ಲ. ಇನ್ನೊಬ್ಬರಿಗೆ ಮಾತಿನಿಂದ ಹಿಂಸೆ ಮಾಡುವುದಿಲ್ಲ ಅಂತ ಅರ್ಥ. ಅದೊಂದು ದಂಡ, ಕಂಟ್ರೋಲ್, ಸ್ವಯಂ. ಎರಡನೇದ್ದು ಶಾರೀರಿಕವಾಗಿ ಹೊಡೆಯುವುದಿಲ್ಲ ಅಂತ. ದಂಡಿಯ ಕೈಯಲ್ಲಿ ದಂಡ ಇದೆ, ಬೆತ್ತ ಇದೆ, ಕೋಲಿ ಇದೆ. ಅದು ವೈಣವ ಅಂದ್ರೆ ಬಿದಿರಿನ ಕೋಲಿ ಇದೆ ಇಲ್ಲಿ. ಆದ್ರೆ ಇನ್ನೊಬ್ರು ಹೊಡಿಲಿಕ್ಕಲ್ಲ, ನಾನು ಹೊಡೆಯುವುದಿಲ್ಲ ಅಂತ ತೋರಿಸ್ಲಿಕ್ಕೆ. ಕೈಯಲ್ಲಿ ಕೋಲಿದ್ರು ಹೊಡೆಯದ, ಅಂದ್ರೆ ಕೋಲಿದ್ದುಕೊಂಡು ಇನ್ನೊಂದಕ್ಕೆ ಘಾಸಿ ಮಾಡದೇ ಇರತಕ್ಕ ಅವನಲ್ಲಿ ನಿಗ್ರಹ ಇದೆ ಅಂತ ತೋರಿಸ್ಲಿಕ್ಕೆ. ಶಾರೀರಿಕವಾಗಿ ಹೊಡೆಯುವುದಿಲ್ಲ, ಜೊತೆಯಲ್ಲಿ ಮಾನಸಿಕವಾಗಿ ಮತ್ತೊಬ್ಬರ ಹಾಳನ್ನು, ಹಾನಿಯನ್ನು, ನಾಶವನ್ನು ಬಯಸುವುದಿಲ್ಲ ಅವನು ಅನ್ನೋ ನೆಲೆಯಲ್ಲಿ ಇದನ್ನು ತ್ರಿದಂಡಿ ಅಂತ ಕರೀತಾರೆ. ಮೂರು ಕಾಲದಲ್ಲಿಯೂ, ನಿನ್ನೆ, ನಾಳೆ, ಇವತ್ತು, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಹೇಗೆ ಬೇಕೋ ಹಾಗೆ ದೇವರೆಡೆಗೆ ತಾನು ಬಗ್ಗಿದ್ದೇನೆ, ಬಾಗುವವನು ಅಂತ. ಹಾಗಾಗಿ 3 ಹೊತ್ತು ಸ್ನಾನ, 3 ಹೊತ್ತು ಸಂಧ್ಯಾ ವಂದನೆ, 3 ಹೊತ್ತು ತಪಸ್ಸು, ಧ್ಯಾನ. ಆದ್ರೆ 3 ಹೊತ್ತು ಊಟ ಇಲ್ಲ, ಒಂದೇ ಹೊತ್ತು ಊಟ. ತಿನ್ನುವುದರಲ್ಲಿ ಮಾತ್ರ ಎತ್ತಿಗೆ ಒಂದೇ ಹೊತ್ತು, ಉಳಿದದ್ದೆಲ್ಲ 3 ಹೊತ್ತು. ಗೃಹಸ್ಥನಿಗೆ ಆಚೆ ಈಚೆ ಮನೆಯಲ್ಲಿದ್ದಾಗ. ಹಾಗೆ ಏಕದಂಡಿ, ತ್ರಿದಂಡೀವ, ಶಿಖಿ, ಕೆಲವು ಜುಟ್ಟು ಇಟ್ಕೊಂಡವರು ಇದ್ದಾರೆ ಸನ್ಯಾಸಿಗಳು. ಗಡ್ಡ, ಜುಟ್ಟು ಎಲ್ಲ ಇಟ್ಕೊಳ್ಳುತ್ತಾರೆ. ಆ ನಮೂನೆಯ ಕೇಶ ಧಾರಣೆ ಮಾಡಿಕೊಳ್ಳತಕ್ಕಂಥ ಒಂದು ಸನ್ಯಾಸ. ವಪನವೇ ಇಲ್ಲ, ಕ್ಷೌರವೇ ಇಲ್ಲ, ಆ ನಮೂನೆಯ ದೀಕ್ಷೆ. ಇನ್ನೊಂದು ಸರ್ವತ್ರ ಮುಂಡನವೇ ಪೂರ.
ದೀಕ್ಷೆ ಪಡೆದಾಗ ಸರೋವರದಲ್ಲಿ ಮುಳುಗಿ ಎದ್ದಾಗ ಆತ ಕೊನೆಯಲ್ಲಿ ಇಟ್ಟುಕೊಂಡ 7 ಕೂದಲನ್ನು ಸಹ ಪ್ರಣವದ ಮೂಲಕ ಕಿತ್ತುಕೊಂಡು ಮೇಲೆ ಬರಲಿಕ್ಕೆ ಉಂಟವ. ಆ ದೀಕ್ಷೆ ಪಡೆದಾಗ ಮುಂಡನದಲ್ಲಿನ ಒಂದು ಬಗೆಯನ್ನು ನೋಡಿಕೊಂಡೇ ಇರಬೇಕು. ಜೈನರಲ್ಲಿ ಕೇಶವಲ್ಲುಂಚನಂ ಪರಮಸುಖಂ ಅಂತ ಅವರು ಕತ್ತರಿ ಹಾಕುವುದಿಲ್ಲ ಕೂದಲಿಗೆ. ಅಲ್ಲಿ ಎಲ್ಲ ಪ್ರಾಣಿಗಳು ಇರುತ್ತವೆ, ಕ್ರಿಮಿಕೀಟಗಳು ಇರುತ್ತವೆ, ಸೂಕ್ಷ್ಮಾತಿ ಸೂಕ್ಷ್ಮ ಅಣುಗಳು ಇರ್ಲಿಕ್ಕೆ ಹೋಗಿ ನಾವು ಅದನ್ನು ಕತ್ತರಿಸಲಿಕ್ಕೆ ಹೋದಾಗ ಅದು ಬಗ್ಗೆ ನೋವಾದರೆ ಸತ್ರೆ, ಹಾಗಾಗಿ ಪ್ರಾಣಿಗಳ ವಧೆ ಆಗತ್ತೆ ಹೇಳಿಕೊಂಡು ಅವರು ಕೈಯಲ್ಲೇ ಕಿತ್ತು ತೆಗೆಯುವುದು ಒಂದೊಂದೇ ಕೂದಲ. ಆಗ ನೋವಾಗುವುದಿಲ್ಲ ಕೇಳಿದ್ರೆ ನೋವಾಗ್ತದೆ. ಮತ್ತೆ ಕೇಶವಲ್ಲುಂಚನಂ ಪರಮಸುಖಂ ಅಂತ ಹೇಳಿಕೊಡ್ಬೇಕು. ಭಾರಿ ಖುಷಿ ಆಗ್ತದೆ, ಭಾರಿ ಖುಷಿ ಆಗ್ತದೆ ಅಂತ. ಈ ಸರ್ಕಸ್ ಮಾಡುವವರಿಗೆಲ್ಲ ಕೈಕಾಲುಗಳೆಲ್ಲ ರಿಂಗಿನೊಳಗೆ ಹೋಗಿ ಹೊರಗೆ ಬಂದಾಗ, ಡಬ್ಬಿಯೊಳಗೆ ಹೋಗಿ ಬಂದಾಗ, ಉಸಿರು ಕಟ್ಟಿದಾಗೆ, ಹೊಟ್ಟೆ ಎಲ್ಲ ತೊಡಸಿದಾಗೆಲ್ಲ ಆಗುದಿಲ್ವ? ಆಗ್ತದೆ, ಕಷ್ಟಪಡ್ತಾರೆ, ದುಡ್ಡು ಸಿಗ್ತದೆ. ಯಾವುದೋ ಒಂದು ಸಾಧನೆಗೋಸ್ಕರ ಕಷ್ಟಪಡುವುದು ತಪ್ಪಲ್ಲ. ಉಪವಾಸ ಮಾಡೋದಿಲ್ವ? 2 ಉಪವಾಸ ಮಾಡೋದಿಲ್ವ? ಪಂಚಗವ್ಯದಲ್ಲಿ ಕೂತು 5 ಉಪವಾಸ ಮಾಡೋದಿಲ್ವ ಕೆಲವರು? ಅದೆಲ್ಲ ಬಿಡಿ. ಸಾಧನೆ ದೃಷ್ಟಿಯಲ್ಲಿ ಹೇಳ್ತೀನಿ, ನೀವು ಅಲ್ಲಿ ಏನು ಪುಣ್ಯ ಇದೆ, ಪರತ್ರ ವಿಶೇಷವಾದಂಥ ಸವಲತ್ತಿದೆ ಅಂತ. ಈ ಓಡುವವರೆಲ್ಲ ಒಲಿಂಪಿಕ್ ಮತ್ತೊಂದೊಂದಲ್ಲ, ಗಂಟೆಗಟ್ಟಲೆ ಮೈಲುಗಟ್ಟಲೆಲ್ಲ ಓಡ್ತಾರಲ್ಲ, ಕೈಕಾರೆಲ್ಲ ಮುದುಗೊಳ್ತಾರೆ, ಮತ್ತೆ ಬಡಮ್ಮ ಬಿದ್ದುಕೊಳ್ಳುವುದೆಲ್ಲ ಉಂಟಲ್ಲ. ಮತ್ತೆ ಸ್ಪರ್ಧೆ ಹೇಳಿಕೊಂಡು ತಿನ್ನುವುದು, ಹಾರುವುದು, ಬಡಿಯುವುದು, ಕುಡಿಯುವುದು, ತುಳಿಯುವುದು ಎಲ್ಲ ಉಂಟಲ್ಲ, ಗುದ್ದುಕೊಳ್ಳುವುದು, ಬಾಕ್ಸಿಂಗ್ ಮತ್ತೊಂದು ಇನ್ನೊಂದು ಹೇಳಿಕೊಂಡು ಮುಸುಂಡು ಎಲ್ಲ ಹೊಡೆದು ಆಡಿಕೊಂಡು ಸಾಯುವ ಕ್ಷಣಗಳನ್ನೆಲ್ಲ ಎದುರಿಸ್ತಾರಲ್ಲ. ಇದೆಂದ ದುಡ್ಡು ಸಿಗ್ತದೆ, ಅದೊಂದು ರೀತಿ. ಹಾಗೆ ಸಾಧನೆ ಪಥದಲ್ಲಿ ಆದಾಗ ಮುಂಡನ, ಪಾದಯಾತ್ರೆ, ಆನಂತರ ಕಾಷಾಯ ವಸ್ತ್ರದ ಧಾರಣ, ಉಪವಾಸ, ಇವೆಲ್ಲ ಉದ್ಧವನಿಗೆ ಕೃಷ್ಣ ಹೇಳುವಾಗ ಇನ್ನೂ ಧರ್ಮದ ಗಟ್ಟಿತನವನ್ನು ಹೇಳಿಬಿಟ್ಟಿದ್ದಾನೆ. ಬ್ರಾಹ್ಮಣಸ್ಯ ದೇಹೋಯಂ ಕ್ಷುದ್ರಕಾಮಾಯ ನಿಶ್ಯತೆ ಕೃಚ್ರಾಯ ತಪಸೇಚೆ ಪ್ರಯತ್ಯ ಅನಂತ ಸುಖಾಯ. ಒಬ್ಬ ಸಂಸ್ಕಾರವಂತನಾಗಿ ಭಗವಂತನ ಎಚ್ಚರವನ್ನು ಪಡೆಯುವ ಈ ಒಂದು ದೇಹವನ್ನು ಪಡೆದ ಬಳಿಕ ಈ ದೇಹವನ್ನು ಗಮ್ಮತ್ತಿಗಾಗಿ, ಮೋಜಿಗಾಗಿ, ಸುಖಕ್ಕಾಗಿ ಇಟ್ಟುಕೊಳ್ಳಬಾರದು ಅಂತ. ಕ್ಷುದ್ರಕಾಮಾಯ ನಿಶ್ಯತೆ, ಕೆಟ್ಟ ಬಯಕೆಗಳಿಗೆ, ನೀಚ ಆಸೆಗಳಿಗೆ, ಸಣ್ಣ ಮಟ್ಟಿನ ಬೇಕುಗಳಿಗೆ ಇದನ್ನು ಬಲಿ ಕೊಡಬೇಡ. ಮತ್ತೆ ಕೃಚ್ರಾಯ ತಪಸ್ಸೇಚೆ, ಕಷ್ಟಪಟ್ಟು ದೇವರ ಚಾಕರಿ ಮಾಡುವಂತಿರಬೇಕು ಅಂತ ಹೇಳ್ತಾರೆ. ಆಚಾರ್ಯ ಮಧ್ವರ ಗಂಗೆಯ ಹಿಮಾಲಯದ ಸಾಧನೆಯನ್ನು ಕೇಳಿದಾಗ ಬರೆಯುತ್ತಾರೆ, ಬೆಳ್ಳಂ ಬೆಳಗ್ಗೆ ಇನ್ನೂ ಸೂರ್ಯೋದಯಕ್ಕಿಂತ ಬಹಳ ಮೊದಲೇ ಯಾರು ಮುಟ್ಲಿಕ್ಕೆ ಸಾಧ್ಯ ಇಲ್ಲದ ಅಥಂಡಿ ನೀರಲ್ಲಿ ಮುಳುಗೆದ್ದು ಅನುಷ್ಠಾನ ಮಾಡುತ್ತಿದ್ದರು. ದೇಹ ಚಳಿಯಾಗತ್ತೆ ಅಂತ ಕಾಯಲಿಕ್ಕಿಲ್ಲ, ಸೆಕೆ ಆಗತ್ತೆ ಅಂತ ಬೊಗಳ್ಲಿಕ್ಕಿಲ್ಲ, ಹಸಿವೆ ಆಗತ್ತೆ ಅಂತ ಕೂಗಿಕೊಳ್ಳಿಕ್ಕಿಲ್ಲ. ಆಗತ್ತೆ. ದೇಹದ ಧರ್ಮಗಳೆಲ್ಲವೂ ಸರಿಯೇ ಧಾರಣೆಗಾಗಿ ಬಂದಾಗ ಜೀವನಿಗೆ ಅದರಿಂದ ಸುಖದ ಅನುಭವ, ಸುಖ ದುಃಖಗಳ ಅನುಭವಕ್ಕೆ ಇರುವುದು ಈ ಆಯತನ ಶರೀರ ಮಾಧ್ಯಮ. ಆದರೆ ಇದನ್ನು ಕಷ್ಟದಲ್ಲಿ ದೇವರಿಗೋಸ್ಕರ ದುಡಿಸಿಕೊಳ್ಬೇಕು. ಉಪವಾಸ ಮಾಡುವುದರಿಂದೇನು ಪೂರ್ಣ ಸುಖ ಅಂತಲ್ಲ, ಪಾದಯಾತ್ರೆಯಿಂದೇನು ಪೂರ್ಣ ಸುಖ ಅಂತಲ್ಲ, ಜಪತಪ ಅನುಷ್ಠಾನದಿಂದ ಪೂರ್ಣ ಸುಖ ಅಲ್ಲ, ಯಜ್ಞಯಾಗಾದಿಗಳಿಂದ ಪೂರ್ಣ ಸುಖ ಅಂತಲ್ಲ. ಆದರೆ ದೇವರಿಗಾಗಿ ಈ ದೇಹವನ್ನು ಸವೆಸುವ ಮೂಲಕ ಕಷ್ಟವನ್ನು ಅನುಭವಿಸುವುದೇ. ಅನುಭವಿಸುವುದೆಂದು ಹೇಳ್ತಾರೆ, ಅದು ಕಷ್ಟವೇ. ತಪಸ್ಸು ಸುಖ ಧ್ರುವನಿಗೆ, ಅರಮನೆಯಲ್ಲಿ ಕೂತವನಿಗೆ ಕಾಡಿನಲ್ಲಿ ಹೋಗಿ 3 ಸರ್ತಿ ಮುಳುಗುವುದು ದಿನಕ್ಕೆ, ಒಂದು ಕಾಲಲ್ಲಿ ನಿಂತುಕೊಂಡು ತಿನ್ನಲು ಕೇವಲ ಎಲೆಯನ್ನು ತಿಂದುಕೊಂಡು, ಹಣ್ಣನ್ನು ತಿಂದುಕೊಂಡು, ನೀರನ್ನು ಕುಡಿದುಕೊಂಡು, ಗಾಳಿಯನ್ನಷ್ಟೇ ಇಟ್ಕೊಂಡು ಮಾಡುವಂಥ ಸುಖ ಅನಿಸ್ತದ? ಆಗ್ತದ? ಪ್ರಯತ್ನ ಮಾಡು. ಕೃಚ್ರಾಯ ತಪಸ್ಸೇ ಜೀವ. ಬಹಳ ಕಷ್ಟದ ಒದ್ದಾಟದ ದೇಹ ಧರ್ಮ ದೇವರಿಗಾಗಿ ದುಡಿದುಕೊಳ್ಳುವುದರಲ್ಲಿಯೇ ವಿಶೇಷತೆ ಎನ್ನುವ ಮಾತು ಬಹಳ ಚುಚ್ಚಿದೆ. ಆದ್ದರಿಂದ ಯತಿ ಸರ್ವಾತ್ಮನ ಸಂಘವನ್ನು ತ್ಯಾಗ ಮಾಡುವುದರಿಂದ ಆತ ಪೂಜ್ಯನಾಗ್ತಾನೆ. ಹಾಗೆ ಯಾವುದೇ ವೇಷವನ್ನು ಮಾಡಿ ಯಾವ ಪ್ರಕಾರದ ಯತಿ ಧರ್ಮವನ್ನಾದರೂ ಸ್ವೀಕರಿಸಿಕೊಳ್ಳಿ. ಇದೆಲ್ಲ ಬಗೆ ಬಗೆಯ ಯತಿ ಧರ್ಮಗಳು. ಇಂತಹ ಯಾವುದೇ ಮುಖದ ಯಶಿ ಧರ್ಮವನ್ನು ಸ್ವೀಕರಿಸಿದ್ರೂ ಅವನು ಬಟ್ಟೆ ಬಿಟ್ಟಿದ್ದಾನೆ ಅಂತಾದರೆ ಜನ್ಮ ಮತ್ತೊಂದು ಪಡೆದಿದ್ದಾನೆ ಅಂತ ಅರ್ಥ.
ಹೆಸರು ಬಿಟ್ಟಿದ್ದಾನೆ ಹೇಳಿದರೆ ಅವನು ಭಗವಂತನೆಡೆಗೆ ಸಾಗಿದ್ದಾನೆ ಅಂತ ಅರ್ಥ. ಭಿಕ್ಷೆ ಬೇಡ್ತಾನೆ ಅಂದರೆ ಸ್ವಾಭಿಮಾನ ತ್ಯಾಗ ಆಗಿದೆ ಅಂತ ಅರ್ಥ. ಏನ್ರಿ ಇನ್ನೊಬ್ಬರ ಹತ್ರ ಕೈ ಚಾಚಿ ತಿನ್ನು, ಕೊಡಿ ತಿಂತೇನೆ, ಇಲ್ಲ ಮುಂದೋಗ್ತೇನೆ, ಇಷ್ಟ. ಹೀಗಾಗಿ ತನ್ನದು ಅಂತ ಆಗಿಸಿಕೊಳ್ಳದೆ ಸತ್ವಧ್ವಂಸ ಮಾಡಿಕೊಳ್ಳುವ ಮೂಲಕ ಭಗವಂತನಿಗೆ ಸಮರ್ಪಿಸಿಕೊಂಡ ಯತಿ ಸರ್ವಾತ್ಮನ ಪೂಜ್ಯ ಅಂತಾನೆ. ಅಪೂಜಿತ ಗೃಹಸ್ಥೈರ್ವ ತಥಾಚಾಪಿ ಅವಮಾನಿತ ಯತಿರ್ವಾಪಿ ಅತಿಥಿರ್ವಾಪಿ ನರಕೇ ಪಾತಯಿಷ್ಯತ. ಒಂದೊಮ್ಮೆ ಗೃಹಸ್ಥ ಅವನನ್ನು ಏನು ಬೇಡುವವ ಅಂತ ಹೇಳಿ ತಿರಸ್ಕಾರ ಮಾಡಿದರೆ, ಕೊಡೋದಿಲ್ಲ ಅಂತೇಳಿ ಅವನಿಗೆ ಕೊಡಬೇಕಾದ ಭಿಕ್ಷೆಯನ್ನು ಒಂದು ತುತ್ತನ್ನಾದರೂ ಕೊಡದೆ ಕಳಿಸಿದ್ರೆ, ಗಲಾಟೆ ಎಬ್ಬಿಸಿದ್ರೆ, ಗೌರವ ಕೊಡದಿದ್ರೆ, ಪ್ರಣಿಪಾತಾದಿಗಳಿಂದ ಕೈ ಮುಗಿಯುವುದರಿಂದ ಮಾತಿನಿಂದ ಅವನಿಗೆ ಗೌರವ ಕೊಡದೇ ಇದ್ರೆ ಅವನು ಖಂಡಿತವಾಗಿ ನರಕಕ್ಕೆ ಬಿಡುತ್ತಾನೆ. ಇದು ಯತಿಗೆ ಮಾತ್ರ ಅಲ್ಲ, ಅತಿಥಿಗೂ ಅನ್ವಯ ಮಾಡ್ತಾನೆ ಕೃಷ್ಣ. ಯತಿ ಆದ್ರೆ ಅತಿಥಿ ಆದ್ರೆ, ಯತಿಯೂ ಅತಿಥಿ ಆಗಿರ್ತಾನೆ, ಅತಿಥಿ ಯತಿಯಾಗಿರ್ಬೇಕಾಗಿಲ್ಲ. ಅತಿಥಿ ಗೃಹಸ್ಥನೂ ಆಗ್ಬೋದು, ವಾನಪ್ರಸ್ಥನೂ ಆಗ್ಬೋದು, ಯಾರು ಬರಬಹುದು. ಯತಿ ಮಾತ್ರ ಹಾಗಲ್ಲ. ಅವನು ಸಂಸ್ಕೃತನಾದವನೇ, ಅಗ್ನಿಯನ್ನು ತೊರೆದವನೇ, ಭಿಕ್ಷೆಗಾಗಿ ನಿಂತವನೇ, ಎಲ್ಲರನ್ನು ಬಿಟ್ಟವನೇ. ಈಗ ಅವನಿಗೆ ಬಂದು ಮನೆಯ ಅಂಗಳದಲ್ಲಿ ನಿಂತಾಗ ಅವನೇ ಅವನಿಗೆ ಸರ್ವಸ್ವ ಇವತ್ತು ತುತ್ತು ಕೊಡುವಾಗ ಹೀಗೆ ಇಂತವ ಪರಿವ್ರಾಟದ ಕೇಳಿದ್ದಾನವನು. ಆದ್ರಿಂದ ತಸ್ಮಾತ್ತು ಯತಯ ಪೂಜ್ಯ ಅಂತ ಕೃಷ್ಣ ಹೇಳ್ತಾನೆ. ಆದ್ರಿಂದ ನಾನು ಹೇಳುತ್ತೇನೆ, ಎಲ್ಲಾ ಯತಿಗಳನ್ನು ನೀನು ಮನ್ನಿಸಬೇಕು, ಗೌರವಿಸಬೇಕು, ಭಿಕ್ಷೆ ಹಾಕ್ಬೇಕು. ಎಂತವ್ರು ಅವ್ರು ಕೇಳಿದ್ರೆ ಇಲ್ಲಿ ಸೀಕ್ರೆಟ್ ಬಿಡುತ್ತಾನೆ ಕೃಷ್ಣ, ಬಾಯಿ ಬಿಡ್ತಾನೆ. ಯತಿಗಳೊಂದು ನಾನು ಯಾರನ್ನು ಹೇಳಿದ್ದೇನೆ ಅಂತ, ನೀವು ಯಾರನ್ನು ಗುರುತಿಸ್ತೀರಿ ಅಂತ, ಎಲ್ಲಿದ್ದಾರೆ ಅಂತ. ಕೃಷ್ಣನು ಕೊಡತಕ್ಕಂಥ ಯತಿಯ ಲಕ್ಷಣ ಕೊಟ್ಟು ನೋಡಿ, ಮದ್ಭಕ್ತ ಮತ್ಪರಾಯಣ ಮೈ ಸನ್ಯಸ್ತ ಕರ್ಮಾಣ ಅಂತ ಬಹುವಚನ ಹಾಕಿದ್ದೆ. ಅದಕ್ಕೆ ಒಂದೊಂದು ಇದ್ರು ಸಾಕು, ಎಲ್ಲ ಇದ್ರೆ ಭಾರಿ ಖುಷಿ. ಇಂಥವರೇ ಆಗಿರ್ಬೇಕು ಅಂತಾನೆ. ಅಂತವರು ಪರತ್ರ ಹಿತಕಾಂಕ್ಷಿಭಿ ಪೂಜಿತ ತಸ್ಮಾತ್ ಯತಯ ಪೂಜ್ಯ. ನೀವು ಜನ್ಮಾಂತರದಲ್ಲಿ ನಿಮಗೆ ಏಳಿಗೆಯನ್ನು ಪಡಿಬೇಕಾದ್ರೆ, ಪರಲೋಕದಲ್ಲಿ ನೀವು ಸುಖವನ್ನು ಪುಣ್ಯದ ಮೂಲಕ ಅನುಭವಿಸಬೇಕಾದ್ರೆ ನೀವು ಯತಿಗಳನ್ನು ಮನ್ನಿಸಿರಿ. ಈಗ ನಮಗೂ ಖುಷಿ ಆಗುತ್ತೆ. ಈಗ ಕೃಷ್ಣ ಹೇಳಿದ ಆಚರಣೆ ಚಿಂತನೆ ಅರ್ಥ ಆಗುತ್ತೆ. ಭಗವಂತನ ಭಕ್ತ ಅವ ಮಾಡಿದ್ದು ತಪ್ಪೋ ಸರಿಯೋ ಹೇಳಲಿಕ್ಕೆ ನಾವ್ಯಾರು? ಅದು ನಮಗೆ ಸಂವಿಧಾನಗಳಿವೆ, ವಿಧಿ ನಿಷೇಧಗಳ ಕಂತೆ ಇದೆ, ಸ್ಮೃತಿಕಾರರಿದ್ದಾರೆ, ಪುರಾಣಕಾರರಿದ್ದಾರೆ, ಸಂಹಿತೆಗಳಿವೆ, ವೇದಗಳೇ ಇವೆ. ಕೃಷ್ಣ ಏನು ಹೇಳಿದ? ಧರ್ಮದ ಲಕ್ಷಣದಲ್ಲಿ ಭಕ್ತಿಯ ನೆಲೆಯಲ್ಲಿ ಏನು ಮಾತಾಡಿದ್ದ? ನನಗೆ ಪ್ರಿಯನಾದವ ನನ್ನ ಭಕ್ತ ಏನು ಮಾಡಿದ್ರು ಸರಿ ಅಂದ ಅಲ್ವಾ? ಧರ್ಮೋ ಭವತಿ ಅಧರ್ಮೋಪಿ, ಧರ್ಮವೇ ಆಗ್ತದೆ ಅಧರ್ಮ ಆಗಿದ್ದು. ಯೋಮದ್ಭಕ್ತ ಅಂತ ಕೃಷ್ಣ ಹೇಳ್ತಾನೆ. ನನ್ನ ಭಕ್ತರು ಮಾಡಿದರೆ, ಅದೇ ನನ್ನ ಭಕ್ತರಲ್ಲದವರು ಮಾಡಿದರೆ ಅಧರ್ಮೋಪಿ ಭವೇತ್. ನೋಡಿ, ಧರ್ಮೋ ಭವತಿ ಅಧರ್ಮೋಪಿ ಯೋ ನ ಭಕ್ತೈ, ಅಧರ್ಮೋಪಿ ಭವೇತ್ ಧರ್ಮ ಯೋಮದ್ಭಕ್ತೈ. ಅಧರ್ಮವೂ ಧರ್ಮ ಆಗುತ್ತೆ, ಧರ್ಮವೂ ಅಧರ್ಮ ಆಗುತ್ತೆ. ನನ್ನವರು ಮಾಡಿದಾಗ, ನನ್ನವರು ಮಾಡದೇ ಇದ್ದಾಗ. ದುರ್ಯೋಧನ ಪಾಂಡವರನ್ನೆಲ್ಲ ದುಡಿದಾಗ ಮತ್ತೆ ನೆಲೆಗೊಂಡು ಪುಂಡರೀಕ ಯಾಗ ಮಾಡಿದ. ಏನಾಯಿತು? ಏನಾಗಲಿಲ್ಲ. ಯಾಗ ಮಾಡಿದ ಬಳಿಕ ಅವನು ಸಿಕ್ಕಿಬಿದ್ದ, ಹೊತ್ಕೊಂಡು ಹೋಗ್ಲಿಕ್ಕೆ ಆಯ್ತು. ಅನಾಹುತವೇ ಎದುರಿಸಿಕೊಂಡ. ದೇವರೇ ಆಗಲು, ಪುಂಡರೀಕ ಆಗದು, ವೈಷ್ಣವೇ ಆಗದು. ಏನಂದ? ದೇವರು ಹೇಳಿದ, ನನ್ನ ಭಕ್ತನಲ್ಲವ, ನನ್ನ ಭಕ್ತಿಯಿಂದ ಮಾಡಿದ್ದಲ್ಲ, ತೋರಿಕೆಗಾಗಿ ಮಾಡಿದ್ದವ, ಪ್ರತಿಷ್ಠೆಗಾಗಿ ಮಾಡಿದ್ದ, ಅಮ್ಮಿಗಾಗಿ ಮಾಡಿದ್ದ. ಆದ್ರಿಂದ ಉಪಯೋಗ ಆಗಲಿಲ್ಲ. ನನ್ನ ಭಕ್ತರು ಏನು ಮಾಡಿದ್ರು ಸರಿಯೇ, ನನ್ನ ಭಕ್ತರಲ್ಲದವರು ಏನು ಮಾಡಿದ್ರು ತಪ್ಪೆ. ಧರ್ಮ ಮಾಡಿದ್ರು ತಪ್ಪೆ, ನನ್ನ ಭಕ್ತರು ಅಧರ್ಮ ಮಾಡಿದ್ರು ಸರಿಯೇ ಅಂತ. ಬಹಳ ಚೆನ್ನಾಗಿದೆ ಕೃಷ್ಣ. ಯಾಕೆಂದ್ರೆ ಫಲ ಕೊಡುವುದು ಸ್ವಾಮಿ ಅವನೇ ಅಲ್ವಾ? ಫಲ ಮತ್ತು ಉಪಪತ್ತೇ ಅಂತ ಸೂತ್ರ ವೇದವ್ಯಾಸರದ್ದು. ನಮಗೇನಾದರೂ ಒಳಿತು ಕೆಡುಕುಗಳು ಮಾಡಿದಾಗ ಬರತಕ್ಕಂಥ ಫಲವನ್ನು ಅನುಭವಿಸಲು ಕೊಡುವವನು ದೇವರೇ. ಅಂದ ಭಕ್ತರಿಗೆ ಆಗುವಾಗ ಅವರು ಮಾಡಿದ ತಪ್ಪನ್ನು ಮನ್ನಿಸ್ತಾನೆ, ಒಳ್ಳೆಯದಕ್ಕೆ ಗ್ರೇಸ್ ಮಾಡಿಕೊಡ್ತಾನೆ. ಕೆಟ್ಟವರು ಮಾಡಿದಾಗ, ಭಕ್ತರಲ್ಲದವರು ಮಾಡಿದರೆ ಒಳ್ಳೆಯದನ್ನು ರೆಕಾಗ್ನೈಸೇ ಮಾಡುವುದಿಲ್ಲ, ಕೆಟ್ಟದ್ದನ್ನು ಕಂಡಾಬಟ್ಟೆ ಬಡಿಸ್ತಾನೆ.
ಆದ್ರಿಂದ ಯತಿಗಳು ನನ್ನ ಭಕ್ತರು ಅಂದ ದೇವರು. ನನ್ನನ್ನು ಅವರು ಪ್ರೀತಿಸಿದ್ದಾರೆ, ನನ್ನ ಎಚ್ಚರವನ್ನು ಸಂಪಾದನೆ ಮಾಡಿದ್ದಾರೆ, ನನ್ನ ಬಗ್ಗೆ ತಿಳ್ಕೊಂಡಿದ್ದಾರೆ, ಓದಿದ್ದಾರೆ. ಹಾಗಾಗಿ ಅವರು ಏನ್ ಮಾಡಿದ್ರು ನಾನು ನೋಡದೇ ಇಲ್ಲ, ಇದೇ ವಿಷಯಗಳಿಂದ. ಆದ್ರಿಂದ ಅದು ಯಾವುದೋ ಒಂದು ಅನಿವಾರ್ಯಕ್ಕೂ ಇನ್ನು ಯಾವುದೋ ಪ್ರಸಂಗದಲ್ಲಿಯೂ ತಪ್ಪಾಗಿದ್ದರೂ ಕೃಷ್ಣ ಅದನ್ನು ಗುರುತಿಸುವುದಿಲ್ಲ, ಗಮನಿಸುವುದಿಲ್ಲ. ಆದ್ರಿಂದ ಕೃಷ್ಣ ಹೇಳ್ತಾನೆ, ಯತಿಗಳನ್ನು ನೀನು ಯಾವತ್ತು ಪೂಜಿಸು. ಯಾರವರು ಯತಿಗಳು ಅಂತ ಕೃಷ್ಣ ಇಲ್ಲಿ ಕಾಂಟೆಸ್ಟ್ ಅಲ್ಲಿ ಹೇಳುತ್ತಾನೆ. ಆದ್ರೆ ನಾವು ಮೊದಲಿಂದಲೂ ಸನ್ಯಾಸಿಗಳು, ಯತಿಗಳು, ಭಿಕ್ಷುಗಳು, ಬಿಟ್ಟವರು, ಪರಿವರಾಜ್ಗಳು ಅಂತ ಹೇಳ್ತಾ ಬಂದಿದ್ರೆ ಅವರ ಲಕ್ಷಣವನ್ನು ಕೃಷ್ಣ ಇಲ್ಲಿ ಸ್ಪಷ್ಟ ಹೇಳ್ತಾನೆ. ನೆನಪಿಟ್ಕೊಳ್ಳಿ, ತಿಳ್ಕೊಳ್ಳಿ. ಎಂತವರು ಸನ್ಯಾಸಿಗಳಾಗ್ತಾರೆ, ಎಂತ ಸನ್ಯಾಸಿಗಳಿಗೆ ಮನ್ನಣೆ ಮಾಡ್ಲಿಕ್ಕೆ ಉಂಟು ಕೇಳಿದ್ರೆ ಮದ್ಭಕ್ತ ಮತಪರಾಯಣ ಮೈ ಸನ್ಯಸ್ತ ಕರ್ವಾಣ ಅಂತ ಕೃಷ್ಣ ಹೇಳ್ತಾನೆ. ನನ್ನನ್ನು ತಿಳಿದವರು, ನನ್ನ ಸೇವಕರು, ನನ್ನ ಪೂಜೆ ಮಾಡುವವರು, ನನ್ನನ್ನೇ ಸ್ವಾಮಿ ಸರ್ವೋತ್ತಮ ಅಂತ ಹೇಳುವವರು, ನನಗಾಗಿ ಎಲ್ಲವನ್ನು ತೊರೆದವರು. ಅವರು ಮಾಡುವ ಕರ್ಮಗಳನ್ನೆಲ್ಲ ನನಗೆ ಒಪ್ಪಿಸ್ತಾ ಇರ್ತಾರೆ. ಕೃಷ್ಣಾರ್ಪಣ ಮಸ್ತು ಅಂತ ಹೇಳುತ್ತಾರೆ. ಆಯ್ತಾ? ನನ್ನ ಮೇಲೆ ಪರಿಪೂರ್ಣವಾದ ಭಾರ ಇಟ್ಟವರನ್ನು ನಾನೇ ಹೇಳಿಬಿಟ್ಟಿದ್ದೇನೆ, ಎಲ್ಲ ಬೇಕಾದ್ರೆ ಹೇಗೆ ಬೇಕಾದ್ರೆ ಇದ್ದು ಬಿಡಿ. ಇದೆಲ್ಲ ಅರ್ಜುನನಿಗೂ ಕೃಷ್ಣ ಹೇಳಿರ್ತಾನೆ. ಇಂಥ ಮಾತುಗಳು ಬರ್ತವೆ. ಅಪಿಚೇ ಸುದುರಾಚಾರ ಭಜತೆ ಮಾಂ ಅನನ್ಯಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಹಿತೋ ಸಹ ಕೃಷ್ಣ ಹೇಳುದು. ಪಕ್ಕ ಯಾರಿಗೂ ಡೈಜೆಸ್ಟ್ ಆಗೋದಿಲ್ಲ ಇದು ಮಾತು. ಅಪಿಚೇ ಸುದುರಾಚಾರ ಅಂತಾನೆ. ದುರಾಚಾರ ಅಂದ್ರೇನೆ ಸಾಕಿತ್ತು, ಕೆಟ್ಟವ ಅಂತ. ಸುದುರಾಚಾರ ಅಂತ ಭಾರಿ ಕೆಟ್ಟತನ ಮಾಡಿದ್ದಾನೆ ಅಂತ, ಗೊತ್ತಿದ್ದೇ ಮಾಡಿದ್ದಾನೆ ಅಂತ, ಮತ್ತೆ ಮತ್ತೆ ಮಾಡಿದ್ದಾನೆ ಅಂತ. ಹಾಗಿದ್ದರು ಅಪಿಚೇ ಸುದುರಾಚಾರ ಭಜತೆ ಮಾಂ ಅನನ್ಯಭಾಗ್, ನನ್ನನ್ನು ಯಾವತ್ತು ಕೈ ಬಿಡದೆ ಉಸಿರು ನಿಲ್ಲಿಸದೆ ಚಿಂತನೆ ಮಾಡ್ತಾನೆ, ಪ್ರೀತಿಸ್ತಾನೆ ಅಂತ ಆದ್ರೆ ಅವನು ಸಾಧುರೇವ ಸಮಂತ. ಅವನು ಒಳ್ಳೆಯವನಂತಲೇ ಅರ್ಥ ಹೇಳಿಬಿಟ್ಟು ಗಮ್ಮತ್ತು. ಸಾಧುರೇವ ಸಮಂತವ್ಯ, ಯಾಕೆಂದ್ರೆ ಸಮ್ಯಕ್ ವ್ಯವಹಿತೋ ಸಹ ಅವನು ನನ್ನಲ್ಲಿ ಭಾರಿ ಒಳ್ಳೆ ರೀತಿಯಿಂದ ವ್ಯವಹಾರ ಮಾಡಿದ್ದಾನೆ ಅಂತ, ನನ್ನನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದಾನೆ, ತಿಳ್ಕೊಂಡಿದ್ದಾನೆ. ಭೀಷ್ಮನನ್ನು ಏನು ಹೇಳ್ತೀರಿ ನೀವು? ಹೇಗೆ ಹೇಳ್ತೀರಿ? ಅಗ್ರಪೂಜೆ ಕೊಟ್ಟಾಗ ಭೀಷ್ಮ ಅಲ್ವಾ, ಕೃಷ್ಣನಿಗೆ ಕೊಡಿಸಿದ ಅಲ್ವಾ, ಮೇಲಕ್ಕೆ ಕೊಳ್ಳೇರಿಸಿದ ಅಲ್ವಾ. ಅಷ್ಟು ಪ್ರಿಯನಾಗಿ, ಅಷ್ಟು ಎತ್ತರದಲ್ಲಿದ್ದಾಗಿ ಕೃಷ್ಣನ್ ನೋಡಿದವ ಕೃಷ್ಣನ ವಿರುದ್ಧ ಹೋರಾಡಿದ್ದಾನೆ, ರಥದ ಎದುರು ಬಂದಿದ್ದಾನೆ, ಕಣೆ ಬಾಣಗಳಿಂದ ಕೃಷ್ಣನಿಗೆ ಚುಚ್ಚಿದ್ದಾನೆ. ಹಿಂದೆಲ್ಲ ಕಾಲದಲ್ಲಿ ಬಾಣದಲ್ಲಿ ಬೆಂಕಿಯನ್ನು ಕರೆಯುವವರಿದ್ದಾರೆ, ಬಾಣವನ್ನು ವಿಷದಲ್ಲಿ ಅದ್ದಿ ಬಿಡುವವರಿದ್ದಾರೆ. ಅವ ಹೇಳುತ್ತಾನೆ ಭೀಷ್ಮ, ನಾನು ಕೃಷ್ಣನಿಗೆ, ಕೃಷ್ಣ ಪಕ್ಷದವರಿಗೆ ಆತತಾಯಿ. ಆತತಾಯಿ ಅಂದ್ರೆ ಪರಮಶತ್ರು ಅಂತ ಅರ್ಥ, ಡೆಡ್ಲಿ. ಹೇಗೆ ಕೇಳಿದರೆ ಅಗ್ನಿದಹ ಗರದಷ್ಟೈವ ಅಂತ ಹೇಳ್ತಾರೆ. ಆತತಾಯಿ ಯಾರು ಅಂತ? ಬೆಂಕಿ ಕೊಟ್ಟವ, ವಿಷ ಹಾಕಿದವ, ಪರಸೊತ್ತನ ಪರಿಸಿದವ, ಕ್ಷೇತ್ರ ದಾರಾಪಹರ್ತಾಚ, ಭೂಮಿಯನ್ನು ಹೆಂಡತಿಯನ್ನೆಲ್ಲ ಕಬಳಿಸುವವ, ಅವನ ಆತತಾಯಿ ಸೌಚ್ಯತೆ ಎಲ್ಲ ಹೇಳ್ತಾರೆ. ಇದು ದುರ್ಯೋಧನನ ಬಗ್ಗೆ ಹೇಳಿದ್ದು ಗಟ್ಟಿ ಮಾತು, ಮೊದಲ ಮಾತು, ಸಹಜವಾದ ಮಾತು. ಬೆಂಕಿ ಕೊಟ್ಟ ಪಾಂಡವರಿಗೆ ವಾರಣಾವತದಲ್ಲಿ ವಿಷ ತಿನ್ನಿಸಿದ ತಾನೇ, ಹಾವುಗಳಲ್ಲಿ ಕಡಿಸಿದ, ಅವರ ಕ್ಷೇತ್ರವನ್ನು ಅಪಹಾರ ಮಾಡಿದ, ಗದ್ದೆ ಅವರ ಕ್ಷೇತ್ರ ಅಂದ್ರೆ ಭೂಮಿ, ರಾಜ್ಯದಿಂದ ದೂರ ಮಾಡಿದ, ಅವರ ಹೆಂಡತಿಯನ್ನು ಎಳೆದ ದ್ರೌಪದಿಯನ್ನು. ಇವೆಲ್ಲ ಭೀಷ್ಮ ಹೇಳ್ತಾನೆ, ನಾನು ಆ ಪಕ್ಷದಲ್ಲೇ ಇದ್ದವ, ನಾನು ಹೋರಾಟದಂಗಳದಲ್ಲಿ ಬೆಂಕಿಯ ನೆನಪು ಮಾಡಿಕೊಂಡಿದ್ದೇನೆ, ಬಾಣದಲ್ಲಿ ವಿಷವನ್ನು ಅದ್ದಿಸಿ ತಂದಿದ್ದೇನೆ, ಕೃಷ್ಣನಿಗೆ ಹೊಡೆದಿದ್ದೇನೆ. ಹಿತ ವಿಶಿಖಾತಃ ವಿಶೀರ್ಣ ದಂಶಃ ಕ್ಷತಜ ಪರಿಪ್ಲುತ ಆತತಾಯಿನೋ ಮೇ ಆತತಾಯಿನ ಹೇಳ್ತಾನೆ. ನಾನು ಆತತಾಯಿ ಅವನಿಗೆ. ಅವನ ದೇಹವನ್ನು ಹಾಕಿಕೊಂಡಿರತಕ್ಕ ಕವಚವನ್ನು ಹರಿದು ಅವನ ದೇಹದಲ್ಲಿ ನೆತ್ತರನ್ನು ಚಿಮ್ಮಿಸಿದ್ದೇನೆ ಹೊರಗೆ. ನಿಜವಾಗಿ ಕೃಷ್ಣನಿಗೆ ನೆತ್ತರು ಬರುವುದಿಲ್ಲ. ಶರ್ಮವಾರಿ ಅಲಂಕೃತಾಸಿ ಅಂತಾನೆ, ಮೋರೆ ತುಂಬ ಬೆವರು, ಅದೆಲ್ಲ ಇಲ್ಲ. ಗಾಡಿಯಲ್ಲಿ ಅಂತ ಧೂಳು ಮೆತ್ತಿಕೊಂಡಿದೆ, ಹಾಗೆಲ್ಲ ಆಗುವುದಿಲ್ಲ. ಅದು ತೋರಿಸಿದ್ದಾನೆ ಕೃಷ್ಣ. ಭೀಷ್ಮನ್ ಏನ್ ಮಾಡ್ತಾನೆ ಅದಕ್ಕೆ ಸರಿಯಾಗಿ. ಆದರೂ ಭೀಷ್ಮನ್ನು ಉದ್ಧಾರ ಮಾಡಲಿಲ್ಲ. ಅಗ್ರಪೂಜೆ ಕೊಟ್ಟದ್ದಕ್ಕೆ ಅವನಿಗೆ 1000 ನಾಮಗಳ, 1000 ರೂಪನಾಮಗಳ, 1000 ರೂಪ ದರ್ಶನಗಳ ಅನುಸಂಧಾನ ಭಾಗ್ಯ ಕೊಟ್ಟಿಲ್ವ ಅವನಿಗೆ? ಎಂತ ದೊಡ್ಡ ಚಿಂತನೆ ನೋಡಿ. ಹೇಳುದಿಲ್ಲ ಹೇಳಿದ್ರು, ಹೇಳು ನೀನು ಅಂತ ಹೇಳಿ, ಹೇಳಿಸ್ತೇನೆ ಹೇಳಿ, ನಾನೇ ಹೇಳ್ತೇನೆ ಹೇಳಿ, ಒಳಗೋಗಿ ಹೇಳಿ, ಏನೆಲ್ಲ ಮಾಡಿದ ಭೀಷ್ಮನ ಹೆಸರಿನಲ್ಲಿ. ನಾವು ಕೇಳಿಕೊಂಡೆವು ಅದನ್ನು.
ಹಾಗಾಗಿ ನಮಗೆ ಇಂಥವ್ರು ಕೆಲವರು ಸಾಕಾಗುತ್ತೆ. ಕೃಷ್ಣ ಹೇಳ್ತಾನೆ, ಎಲ್ಲವನ್ನು ನನಗಾಗಿ ತೊರೆದವರು. ಇದನ್ನೇ ಕೃಷ್ಣ ಮಾತಾಡಿದ್ದಲ್ಲಿ, ಯತ್ಕರೋಷಿ ಯದಶ್ನಾಸಿ ಯಜ್ಜೋಸಿ ದದಾಸಿ ತಪಸ್ಯಸಿ ಕೌಂತೆ ತತ್ ಕುರುಶ್ವ ಮದರ್ಪಣ. ನಮಗೆ ಕೃಷ್ಣ ಪ್ರಜ್ಞೆ ಇಲ್ಲ, ಜಾಗೃತವಾಗಿಲ್ಲ. ಇದ್ದರೆ ನಾವು ಸಾವಿರಾರು ಜನರನ್ನು, ದೇವತೆಗಳನ್ನು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜೆಯಲ್ಲಿ ಉಂಟು. ನಾವು ದೇವರಿಗಾಗಿ ಎಲ್ಲರ ಕಾಲಿಡಿತೇವೆ. ದೇವರ ಪ್ರತಿಷ್ಠೆಗೆ, ದೇವರ ಪೂಜೆಗೆ, ಕೃಷ್ಣನ ವೈಭವಕ್ಕೆ ಯಾರ್ಯಾರನ್ನು ಉಗೆ ಉಗೆ ಅಂತ ಹೇಳಿಕೊಂಡು, ಜೈಕಾರ ಹಾಕಿಕೊಂಡು, ಎತ್ತರಿಸಿಕೊಂಡು, ವೇದ ಧರ್ಮವನ್ನು ಧಿಕ್ಕರಿಸುವ ಅವೈದಿಕವಾದ ಅತ್ಯಂತ ಕಳಪೆ ಮಟ್ಟದ ಹೇಸಿಗೆಯಾದ ಇತಿಹಾಸ ಪುರಾಣ ಸಂಹಿತೆಗಳು ಒಪ್ಪದ ವ್ಯಕ್ತಿಗಳ ಆಶ್ರಯದಲ್ಲಿ ನಾವು ನಮ್ಮ ಬದುಕನ್ನು ರೂಪಿಸಿಕೊಳ್ಳುತ್ತೇವೆ ಎಂದರೆ ಎಷ್ಟು ಗಲೀಜು ಅಲ್ವಾ? ನಮ್ಮ ಕೃಷ್ಣದೇವರ ವೈಭವಕ್ಕೆ ನಮಗೆ ಯಾರ್ಯಾರದ್ದೋ ಕಾಲಿಡಿಬೇಕಾಗತ್ತ? ಅರ್ಥ ಆಗುವುದಿಲ್ಲ ಯೋಚನೆ ಮಾಡಿಕೊಂಡು. ಅಂದ ಕೃಷ್ಣ ಹೇಳುತ್ತಾನೆ, ಯತಿಗಳು ಹೇಗಿರಬೇಕು ಕೇಳಿದ್ರೆ, ಖಾಲಿ ಯಾರನ್ನು ಪ್ರೀತಿಸುವವರಾಗಬಾರದು. ಮತ್ತು ದ್ವೇಷಿಸಬೇಕಾ? ದ್ವೇಷ ಮಾಡಲಿಕ್ಕೆ ಹೇಳಲಿಲ್ಲ, ಯಾರ ಹಂಗೂ ಇಲ್ಲದೆ ಬದುಕುವವರಾಗಬೇಕು. ಮದ್ಭಕ್ತ ಕೃಷ್ಣ ಹೇಳುತ್ತಾನೆ, ಮತ್ ಪರಾಯಣ, ನನ್ನ ಆಸರೆ ಬಿಟ್ಟರೆ ಇನ್ನೊಬ್ಬರ ಆಸರೆಗೆ ಹೋಗಬಾರ್ದು. ಇನ್ನೊಬ್ಬರ ಹತ್ತಿರದಲ್ಲಿ ಜೋಳಿಗೆ ಹಿಡಿಯುವಂತೆ, ಕೈ ಚಾಚುವಂತೆ ಬರಬಾರ್ದು. ನಾನಲ್ಲದೆ ಮತ್ತೆ ಯಾರು ಅಲ್ಲ. ಅದು ಹೋಗ್ಲಿಕ್ಕೆ ಎಲ್ಲಿ ಉಂಟು ಹೇಳುತ್ತಾನೆ ಮತ್ತೆ ಕೃಷ್ಣ. ಯಾರ್ಯಾರೋ ಮನೆಗೆಲ್ಲ ಹೋಗ್ಲಿಕ್ಕಿಲ್ಲ. ಒಳ್ಳೆಯ ಶ್ರೋತ್ರಿಯರ ಮನೆಯಲ್ಲಿ ಮಾತ್ರ ಭಿಕ್ಷೆ. ಯಾರದ್ದೋ ದುಡ್ಡು, ಯಾರದ್ದೋ ದೌಲತ್ತು, ಯಾರದ್ದೋ ದೌಡು ಅದೆಲ್ಲ ಆಗುವುದಿಲ್ಲ ದೇವರ ಸೇವೆಗೆ. ಕೇಳಬೇಕಾದ್ರೆ ಯಾರಲ್ಲಿ ಇರಬೇಕು ಅನ್ನೋ ಮಟ್ಟಿನಲ್ಲಿ ನಾವಿವತ್ತು ಎಲ್ಲರೆಡೆಯೂ ನಮ್ಮ ನಾಲಿಗೆ ಚಾಚಿಕೊಂಡು ನಮ್ಮ ಕೃಷ್ಣ ಎಲ್ಲಿದ್ದಾನೆ, ಏನ್ ಕಥೆನು, ಎಷ್ಟು ಚೆನ್ನಾಗಿ ಹೇಳ್ತಾನೆ ಕೃಷ್ಣ. ಮೈ ಸನ್ಯಸ್ತ ಕರ್ಮಾಣ ಅಂತ. ಸನ್ಯಾಸಿಗಳು ಅಂದ್ರೆ ಏನು ಅಂದ್ರೆ ಕರ್ಮ ಬಿಟ್ಟವರು ಅಂತ. ಯಾವುದರ ಮೂಲಕ? ಅಗ್ರಿಯ ಮಾಧ್ಯಮದಲ್ಲಿ, ಲೋಕದ ನೆಲೆಯಲ್ಲಿ, ಎಲ್ಲದರಲ್ಲಿ ಮತ್ತೆ ಎಲ್ಲವನ್ನು ತೊರೆದು ನನ್ನಲ್ಲಿ ಹಾಕಿದವರು ಭಾರವ. ಅಂತವನು ನೀನು ಖಂಡಿತವಾಗಿಯೂ ಪ್ರೀತಿಸಬೇಕು ಅಂತ ಬಹಳ ಚಂದವಾಗಿ ಯತಿಗಳು ಯಾರು ಎನ್ನುವುದರ ಬಗ್ಗೆ ಕೃಷ್ಣ ಹೇಳಿದ ಈ 3 ಶಬ್ದಗಳು ಎಂದೂ ಎಲ್ಲಿಯೂ ಸಹ ನಮಗೆ ಅನಿರ್ಬಾಧಿತವಾಗಿ ಅರ್ಥಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಮದ್ಭಕ್ತ ಮತ್ಪರಾಯಣ ಮೈ ಸನ್ಯಸ್ತ ಕರ್ಮಾಣ ಅಂತ. ಕೇವಲ ಕೃಷ್ಣನ ಕೋರ್ಟಲ್ಲಿರುವವರಾಗೆ ಯತಿಗಳನ್ನು ತಿಳಿಸ್ತಾನೆ. ಅಂತವರು ಪೂಜನೀಯರಾಗ್ತಾರೆ ಅಂತ ಹೇಳುತ್ತಾನೆ. ಇಂಥವರಿಗೆ ಯಾವತ್ತು ಘಾಸಿ ಮಾಡಬೇಡ. ಪ್ರಹರೇನ್ ನ ದ್ವಿಜಾನ್ ವಿಪ್ರಹ. ದ್ವಿಜರು ಅಂದ್ರೆ ಭಗವಂತನಡೆ ಎಚ್ಚರ ಪಡೆದವರು ಎಲ್ಲರೂ ಆಗ್ತಾರೆ, ಸಂಸ್ಕಾರಗೊಂಡವರು. ಅದರಲ್ಲಿ 2ನೇ ಜನ್ಮ ಅಂತ ಎನ್ನುವುದು ಸನ್ಯಾಸದಲ್ಲಿ ಪ್ರಧಾನ. ಹುಟ್ಟು ಅಲ್ಲಿ ಏನ್ ಮಾಡ್ತಾನೆ ಅವನು ಅಂದ್ರೆ ಹೆಸರನ್ನು ಬದಲಿಸಿಕೊಳ್ಳುತ್ತಾನೆ. ತಂದೆ ತಾಯಿಗಳನ್ನು ಮಂತ್ರಮಾಯವನ್ನಾಗಿಸಿಕೊಳ್ಳುತ್ತಾನೆ. ಆದ್ರಿಂದ ಪ್ರಹರೇನ್ನ ದ್ವಿಜಾನ್ನ ವಿಪ್ರಹ ಗಾಮ್ನ ಹನ್ಯಾತ್ ಕದಾಚನ. ದನವನ್ನು ಬಡಿಬೇಡ, ಜನವನ್ನು ಬಡಿಬೇಡ. ಭಗವದೆಚ್ಚರ ಪಡೆದ ಜನ. ದನವನ್ನು ಯಾಕೆ ಕೇಳಿದ್ರೆ, ದನ ನಮ್ಮನ್ನು ಉದ್ಧಾರ ಮಾಡತ್ತಲ್ಲ, ಎತ್ತರಕ್ಕೆ ಒಯ್ಯುತ್ತಲ್ಲ, ಅದು ಸರ್ವಾತ್ಮನ ಉಪಯೋಗಕ್ಕೆ ಬರುತ್ತಲ್ಲ ಅದರಲ್ಲಿ. ಹಾಗಾಗಿ ನಮ್ಮ ಪೂರ ಯಜ್ಞಯಾಗಗಳಿಗೆ, ದೇವಾರಾಧನೆಗಳಿಗೆ, ಹಾಲು ತುಪ್ಪಗಳಿಗೆ, ಅದರೊಟ್ಟಿಗೆ ಗೋಮೂತ್ರ ಗೋಬಯಗಳನ್ನು ಸಹ ಕೊಡುವ ಸರ್ವಾತ್ಮನ ಉಪಯೋಗಕ್ಕೆ ಬರುವಂತೆ ಮಾಡಿಕೊಂಡು ಬಹಳ ದೂರಿಯಾದ ಸಂಗತಿ ಅದು. ಹಾಗಾಗಿ ಮಾತು, ವೇದ, ಅಭಿಮಾನಿಗಳ ದೌಡು, ದೇವತೆಗಳ ರಾಶಿ ಎಲ್ಲ ಇರುವಂತೆ. ಹಾಗಾಗಿ ದನವನ್ನು ನೋಯಿಸುವವ, ಇತ್ತ ಸಂಸ್ಕಾರಗೊಂಡವನನ್ನು ನಿಂದಿಸುವವ, ಅವರಿಬ್ಬರಿಗೆ ಭ್ರೂಣ ಹತ್ಯೆ ಸಮಂ ಚೈವ ಉಭಯಂ ಯೋ ನಿಷೇವತೆ ಅಂತಾರೆ. ಇಬ್ಬರಿಗೂ ಭ್ರೂಣ ಹತ್ಯೆ ಮಾಡಿದ ಪಾಪ ಬರ್ತದೆ ಅಂತ. ಭ್ರೂಣ ಅಂದ್ರೆ ಗರ್ಭ. ಗರ್ಭವನ್ನು ನೋಡಿದ ಇನ್ನೂ ಹುಟ್ಟಲು ತವಕಿಸುತ್ತಿರುವ ಆ ಗರ್ಭವನ್ನೇ ಯಾರು ಇಲ್ಲ ಮಾಡುತ್ತಾನೆ, ಅಂತಹ ಪಾಪಿ ಆಗ್ತಾನವ. ಹಾಗಾಗಿ ಅಷ್ಟು ದೊಡ್ಡ ಪಾಪಕ್ಕೆ ಪಾತ್ರನಾಗ್ತಾನೆ. ದನಕ್ಕೆ ಹಿಂಸೆ ಕೊಡುವವ ಅಲ್ಲ. ನಾವು ತಿನಿಸಿಕೊಡುತ್ತೇವೆ ದನಕ್ಕೆ ಹೇಳ್ಬೋದು. ತಿನಿಸಿಕೊಡುವುದು ಯಾಕೆ? ಇತ್ತ ಹಿಂಸೆ ಪಡ್ಲಿಕ್ಕೆ. ಅದಕ್ಕೆ ಹಿಂಡಿ ಹುಲ್ಲು ಹಾಕುವ ಮೂಲಕ ಅದನ್ನು ಗಾಡಿ ಕಟ್ಟಿ ಹೇಳ್ಕೊಳ್ತೇವೆ.
ಅಥವಾ ನೆಲ ಕಟ್ಟಿ ಉಳಿಸ್ತೇವೆ, ಇಲ್ಲ ಹಾಲಿಗಾಗಿ ಇಡುತ್ತೇವೆ. ಹೀಗಾಗಿ ದನವನ್ನು ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವಲ್ಲಿ ನಾವೇನೋ ಪೂಸಿ ಮಾಡಿರಬಹುದು. ಆದರೆ ಕೃಷ್ಣ ಅದನ್ನು ಬಹಳ ಕಷ್ಟದಲ್ಲಿ ಇವೆರಡು ಗೋವುಗಳಿಗೆ ಹಿಂಸೆ ಆಗುವಂತೆ ಗೋಬ್ರಾಹ್ಮಣೇಭ್ಯ ಶಿವಮಸ್ತು ನಿತ್ಯಂ ಇಷ್ಟು ಚೆನ್ನಾಗಿ ಕೃಷ್ಣ ಯಾವತ್ತು ಗೋಬ್ರಾಹ್ಮಣ ಹಿತಾಯ ಚಳಿ ಕಾರಣ ಇಲ್ಲಿದೆ. ಆ ಗೆರೆ ಅದರ ಅರ್ಥ ಕೃಷ್ಣನೇ ಹೇಳಿಕೊಂಡಿದ್ದು ಪ್ರಹರೇ, ಅದನ್ನು ಗೋಬ್ರಾಹ್ಮಣ ಹಿತ ಆದದ್ದು. ನಾನು ಸುಮಾರು ಅರ್ಥದಲ್ಲಿ ಗೋಬ್ರಾಹ್ಮಣ ಹಿತಾಯ ಅನ್ನುವುದು ನಮೋ ಬ್ರಹ್ಮಣ್ಯ ದೇವಾಯ ಅನ್ನುವ ಮಾತನ್ನು ಕೃಷ್ಣ ಎಷ್ಟೆಲ್ಲ ಕಡೆಯಲ್ಲಿ ಉದ್ಧಾರ ಮಾಡಿದ್ದಾನೆ. ಒಂದು 16 ಕಡೆಯಲ್ಲಿ ಬಂದ ಬರುವಾಗ 25 ಸರ್ತಿ ಬಂದಿದೆ. ಅದು ಮೊನ್ನೆ ಬಂದದ ಮಾತುಗಳನ್ನೆಲ್ಲ ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ. ಅದೇನು ಸುಲಭವಾದ ಗೆರೆ ಅಲ್ಲ, ಅದರ ವ್ಯವಸ್ಥೆ ಹೇಗಿದೆ ಅಂತ ಹೇಳಲಿಕ್ಕೋಸ್ಕರ. ಹಾಗಾಗಿ ಇಲ್ಲಿ ಮತ್ತೆ ಕೃಷ್ಣ ಅದಕ್ಕೆ ಪ್ಯಾರಲರ್ ಆಗಿ ಅದನ್ನು ವಿವರಿಸುವಂತೆ ಪ್ರಹರೇತ್ ನ ದ್ವಿಜಾನ್ನ ವಿಪ್ರಹ ಗಾಮನ ಹನ್ಯಾತ್ ಕದಾಶನ ಅಂತ ಹೇಳಿ ಗೋಬ್ರಾಹ್ಮಣ ಹಿತ ತಾನು ಎನ್ನುವುದನ್ನು ತೋರಿಸಿಕೊಟ್ಟ. ಇದರಿಂದ ಪಾಪ ಬರುತ್ತೆ ಅಂತ. ಮತ್ತು ಮುಂದುವರಿದು ಅಗ್ನಿಯ ಬಗ್ಗೆ ಮಾತಾಡ್ತಾನೆ. ಅಗ್ನಿಯ ಕಥೆಯೆಲ್ಲ ಹೇಗಿರುತ್ತದೆ ಅಂತ. ತುಂಬ ಮುಖದಿಂದ ಅಗ್ನಿಯನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಬರುತ್ತೆ, ಮನೆಯಲ್ಲಿರತಕ್ಕಂಥ ಸಂಗತಿ. ಇದು ಕೆಲವು ಧರ್ಮ ಸೂಕ್ಷ್ಮಗಳು. ನಾಗ್ನಿ ಮುಖೇನ ಉಪಧಯೇತ್ ಅಂತಾನೆ. ಬಾಯಿಯಿಂದ ಗಾಳಿ ಹಾಕಬಾರದು ಬೆಂಕಿಗೆ ಅಂತ. ಎಂಜಲ್ಲಿ ಬೀಳ್ತದೆ ಅಂದ್ರೆ ಸೀದಾ ಹೋಗಿ ಬೆಂಕಿಯನ್ನು ಫೂ ಮಾಡಬಾರದು. ಮತ್ತೆ ನಿಜವಾಗಿ ಅದಕ್ಕೆ ಅಲ್ಲ, ನಾವು ಕೊಳವೆಯಿಂದ ಊತ್ತೇವೆ ಹೇಳಿದ್ರೆ ವೇಣು ಧಮನಿ ಅಂತ ಇದೆ. ವೇಣು ಅಂದ್ರೆ ಬಿದಿರಿನ ಕೊಳವೆಯಲ್ಲಿ ಊದಿದ್ರು ಆ ಮುಖದಿಂದ ನೋಡಿ, ವಾದ್ಯಕಾರರ ಕೈಯಲ್ಲಿ ವಾದ್ಯ ಇರ್ತದೆ, ಬಾಯಲ್ಲಿ ಹಾಕಿ ಹಾಕಿ ಅದರಲ್ಲೆಲ್ಲ ಎಂಜೋಲಿ ಇರ್ತದೆ. ಅದು ಇಷ್ಟ ಆಗುವುದಿಲ್ಲ. ಅದಕ್ಕೆ ವ್ಯಜನ ಬೀಸಣಿಗೆಯಿಂದ ಬೀಸಬೇಕು. ಅದನ್ನ ಮುಖದಿಂದ ಬೆಂಕಿಯನ್ನು ಬೆಳಗಿಸಲು ಹೋಗಬೇಡ ಅಂತ ಬೆಂಕಿಯ ಬಗ್ಗೆ ಒಂದು ಮಾತು. ಯಾಕೆಂದ್ರೆ ಬೆಂಕಿ ಹೇಳಿಲ್ಲ, ಅಗ್ನಿ ಅಂತಾನೆ, ಅಗ್ನಿದೇವನನ್ನೇ. ಮತ್ತೆ ಹೇಳ್ತಾರೆ ನಚಪಾದವು ಪ್ರಸಾರಯೇತ್. ಈಗ ಪ್ರತಾಪ ಏತ್ ಮಾಡಿದ್ದಾರೆ ಪಾಠ, ಎರಡಾದ್ರೂ ತೊಂದರೆ ಇಲ್ಲ. ಅಗ್ನಿಗೆ ಕಾಲು ಚಾಚಿ ಬೇಡ, ಬೆಂಕಿಗೆ ಎದುರಾಗಿ ನಿನ್ನ ಕಾಲು ಬಿಸಿ ಆಗುವುದು ಬೇಡ. ಕಾಲು ಬಿಸಿ ಮಾಡಲಿಕ್ಕೆ ಬೆಂಕಿಗೆ ಕಾಲು ಚಾಚುವುದು ಬೇಡ. ಬೆಂಕಿ ಇದ್ದಲ್ಲಿ ನೀನು ಕಾಲು ಚಾಚಿರಬೇಡ. ನಿನ್ನ ಕಾಲು ಬೆಂಕಿಗೆ ತಾಗುವಂತೆ ಕಾಣುವಂತೆ ಮಾಡಬಾರದು. ನಾದಕ್ಕುರಿಯಾತ್ ಕದಾಚಿತ್ತು, ಬೆಂಕಿ ನಿನಗಿಂತ ಕೆಳಗಿರಬಾರದು. ಅಂದ್ರೆ ಬೆಂಕಿ ಈಗ ಆಯಿತು ಅಂತ ಹೇಳಿಕೊಂಡು ನಾವು ಬೆಂಕಿಯನ್ನೇ ಮೇಲಿಟ್ಟು ಬಿಡ್ತೇವೆ. ಸ್ಟವ್ ಎಲ್ಲ ಮಾಡಿ, ಗ್ಯಾಸ್ ಎಲ್ಲ ಮಾಡಿ, ಅದು ತಪ್ಪೆ. ನೆಲವನ್ನು ತಪ್ಪಿಸಿ ಅಡುಗೆ ಮಾಡಲಿಕ್ಕೆ ಆಗುದಿಲ್ಲ. ಬೆಂಕಿಯನ್ನು ಕುಂಡದಲ್ಲಿ, ಹೆಚ್ಚಿನವರ ಮನೆಯ ಒಲೆ ನೋಡಿ ಡೌನ್ ಇರ್ತದೆ. ಯಾಕೆ ಮಾಡಿದ್ ಕೇಳಿದ್ರೆ ನೆಲದಲ್ಲಿ ಇಡಬಾರ್ದು, ಬೆಂಕಿ ಗುಳಿಯಲ್ಲಿ ಇಡಬೇಕು ಅಂತ. ಕುಂಡ ಮಾಡುವುದು ಅದಕ್ಕೆ ಕುಂಡದ ಲಕ್ಷಣ. ಇಲ್ಲ ಅಂದ್ರೆ ಸ್ತಂಡಿಲ ವೇದಿಕೆ. ಆದ್ರಿಂದ ಬೆಂಕಿ ಇದ್ದಾಗ, ಸ್ತಂಡಿಲ ಇದ್ದಾಗ ನೀನು ಅಲ್ಲಿ ಆಸನದ ಮೇಲೆ ಇರಬೇಡ ಅಂತ, ನೆಲದಲ್ಲಿ ಕೂತ್ಕೊಂತ. ಬೆಂಕಿ ನೆಲದಲ್ಲಿ ಉಂಟಲ್ಲ, ನಿನ್ನ ನೆಲದಲ್ಲಿ ಇರಬೇಕು. ಹೆಚ್ಚಾಗಿ ಅಡಿಗೆ ಮನೆಯಲ್ಲಿ ಎಲ್ಲ ಮೇಲೆ ಇರ್ತಾರೆ, ಬೆಂಕಿ ಕೆಳಗಿರುತ್ತದೆ. ಕೆಲವರು ಅರಿಯುವ ಕಲ್ಲಿನ ಮೇಲೆ ಕೂತ್ಕೊಂಡು ಇರ್ತಾರೆ. ಯಾಕೆ ಈಗ ಅದು ಬೇಡಲ್ಲ, ಉಪಯೋಗಕ್ಕೆ ಬರುವುದಿಲ್ಲ, ಹೊರಗೆ ಹಾಕ್ಲಿಲ್ಲ ಅಂತ. ಬೀಸುವ ಕಲ್ಲಿನ ಮೇಲೆ ಕೂತ್ಕೊಳ್ತಾರೆ, ಹೆರಮಣೆ ಮೇಲೆ ಇರ್ತಾರೆ, ಮೆಟ್ಟುಗತ್ತಿಯ ಮೇಲೆ ಕೂತ್ಕೊಳ್ತಾರೆ. ಏನಿದ್ದರೂ ಬೆಂಕಿಗಿಂತ ಮನುಷ್ಯ ಕೆಳಗಿರಬೇಕು. ನಾದಕ್ಕುರಿಯಾತ್ ಕದಾಚಿತ್, ಬೆಂಕಿಯನ್ನು ಎಸೆಬೇಡಿ, ಕೆಳಗೆ ಹಾಕಬೇಡಿ, ಅವಮಾನಗೊಳಿಸಬೇಡಿ. ನಪೃಷ್ಟಂ ಪರಿತಾಪೇ, ಬೆಂಕಿಗೆ ಬೆನ್ನು ಹಾಕಿ ಕೂತ್ಕೊಳ್ಬೇಡಿ. ನಿಮ್ಮ ಬೆನ್ನಿಗೆ ಬೆಂಕಿಯ ಬಿಸಿ ಬರಬಾರದು. ಅದೇನಂತ ನೀವು ಬೆನ್ನು ಹಾಕಿರಬಾರದು ಅಂತ, ಮೋರೆ ಹಾಕಿರುವೆ. ಬೆಂಕಿಗೆ ಪೃಷ್ಠ ಹಾಕುವುದು, ಬೆನ್ನು ಹಾಕುವುದು, ಕಾಲ ಹಾಕುವುದು ಎಲ್ಲ ಮಾಡಬಾರ್ದು. ನಂತರ ಗಮನ ಕುರಿಯಾತ್, ಬೆಂಕಿಗಳ ನಡುವೆ, ಬೆಂಕಿ ಅಂಗಳದಲ್ಲಿ ಆದ್ರೆ ಎಲ್ಲ ಬೆಂಕಿಗಳು ಇರ್ತಾವೆ. ಗಾರಬತ್ತಿ ಆಗ್ನಿ, ಆಹ್ವಾನಿ ಆಗ್ನಿ ಎಲ್ಲ, ದಕ್ಷಿಣ ಆಗ್ನಿ ಎಲ್ಲ. ಈ ನಡುವೆ ಆಚೀಚೆಲ್ಲ ಹೋಗ್ಲಿಕ್ಕಿಲ್ಲ, ಬೆಂಕಿ ಪ್ರದಕ್ಷಿಣೆಯಾಗಿ ಹೋಗ್ಲಿಕ್ಕೆ. ಇನ್ನು ಬೆಂಕಿಯ ಪಕ್ಕದಲ್ಲಿ ಇನ್ನೇನೋ ಇರ್ತದೆ, ಇನ್ನೊಂದು ಸುತ್ತುಗಳು, ವಿಶೇಷ ಪದಾರ್ಥಗಳು, ಎರಡೆರಡು ದೀಪ ಇರ್ತದೆ ಕೆಲವೊಮ್ಮೆ, ನಡುವೆ ಹೋಗ್ಲಿಕ್ಕಿಲ್ಲ. ನಂತರ ಗಮನ ಕುರಿಯಾತ್, ಬೆಂಕಿ ಮತ್ತೆ ಪುರೋಹಿತ ಆಗಲಿ, ಯಜಮಾನ ಆಗಲಿ, ಅಥವಾ ಬೆಂಕಿ ಮತ್ತೊಂದು ಬೆಂಕಿ ಆಗಲಿ, ದೀಪಗಳೆರಡಾಗಲಿ, ಅದು ಇನ್ಯಾವುದಕ್ಕೂ ದೀಪ ಇಟ್ಟಿದ್ದೇವೆ ನಾವು. ಪಿತೃಮೇಧದಲ್ಲಿಯೋ, ಯಜ್ಞಯಾಗಗಳಲ್ಲಿಯೋ, ಕುಂಡಕ್ಕಾಗಿಯೋ, ಕಲಶಕ್ಕಾಗಿಯೋ, ಪೂಜೆಗಾಗಿಯೋ, ಸ್ತಂಡಿಲಕ್ಕಾಗಿಯೋ, ಮಂಡಲಕ್ಕಾಗಿಯೋ, ಅಥವಾ ದನಕ್ಕಾಗಿಯೋ, ಹೀಗೆ ಯಾವುದಕ್ಕಾದ್ರೂ ಅದರ ಮಧ್ಯೆಯಲ್ಲಿ ಹೋಗ್ಲಿಕ್ಕಿಲ್ಲ ನಾವು. ಮತ್ತೆ ಪುನಃ ಬೆಂಕಿ ಮತ್ತೆ ವಸ್ತು, ದೀಪ ಮತ್ತು ಸಂಗತಿ, ತುಳಸಿಗೆ ಇರಲಿ,
ಹೀಗಾಗಿ ನಾಂತರ ಗಮನಂ ಕುರ್ಯಾತ್ ಅಂತಾರೆ. ಮತ್ತೆ ಇನ್ನೊಂದು ಹೇಳ್ತಾರೆ, ನಚಾಮೇಧ್ಯಂ ವಿನಿಕ್ಷಿಪೆ, ಕೆಟ್ಟ ವಸ್ತುಗಳನ್ನೆಲ್ಲ ಬೆಂಕಿ ಹಾಕಬೇಡಿ. ಕೆಲವರಿಗೆಲ್ಲ ಇರ್ತದೆ ಚಾಳಿ, ಕಸ, ಹೇಸಿಗೆ, ವಾಸನೆ, ವಾಂತಿ, ಹೇಲು, ಹೇಸಿಗೆ ಎಲ್ಲ ನಚಾಮೇಧ್ಯಂ ಅಂತಾರೆ. ಒಳ್ಳೆಯದಲ್ಲದ ಶುದ್ಧ ಅಲ್ಲದ ಯಾವುದೇ ಪದಾರ್ಥಗಳನ್ನು ಬೆಂಕಿಗೆ ಹಾಕಲಿಕ್ಕೆ ಹೋಗಬೇಡ. ಬೆಂಕಿ ದೇವನಾದ್ರಿಂದ ಅವನ ಮೇಲೆ ಬಿಸಾಡಿದಾಗ ಆಗುವುದಿಲ್ವ, ಹಾಗಾಗಿ ಅದು ಹಾಕಬಾರದು. ಉಚ್ಚಿಷ್ಟ ನ ಸ್ಪರ್ಶೇದ ಅಗ್ನಿ, ಎಂಜಲು ಕೈಯಲ್ಲಿ ಬೆಂಕಿ ಮುಟ್ಲಿಕ್ಕೂ ಇಲ್ಲ. ಕೈ ತೊಳೆದ ನಂತರ, ಕಾಲು ತೊಳೆದ ನಂತರ, ಬಾಯಿ ಮುಕ್ಕಳಿಸಿದ ನಂತರ, ಚಂದ ಆದ ನಂತರ ಹೋಗಿ ಮುಟ್ಟಬಹುದು. ಅಂದ್ರೆ ಬೆಂಕಿ ಮೇನು ಮಾಡ್ಲಿಕ್ಕಿತ್ತು, ಒಟ್ಟು ಮಾಡ್ಲಿಕ್ಕಿತ್ತು, ಶಾಂತ ಮಾಡ್ಲಿಕ್ಕಿತ್ತು ಎಲ್ಲ ಅಂದಾಗ ಎಡ ಕೈಯಲ್ಲಿಯ ಊಟದ ಕೈಯಲ್ಲಿಯ ಎಲ್ಲ ಮಾಡ್ಲಿಕ್ಕಿಲ್ಲ. ಊಟದ ಕೈಯಲ್ಲಿ ಮುಟ್ಟುವುದಿಲ್ಲ ಹೇಳ್ಕೊಂಡು ಎಡ ಕೈಯಲ್ಲಿ ಮುಟ್ಟಿದ್ರೆ ಊಟ ಮಾಡ್ತಾ ಇರುವವರು ಮೈಲಿಗೆ ಅಂತ ಅರ್ಥ. ಕೈ ತೊಳೆದು ಬಂದ ನಂತರವೇ ಆಗ್ತದೆ, ಯಾವುದು ಮಾಡ್ಲಿಕ್ಕಿಲ್ಲ. ಬೆಂಕಿಯ ಕೆಲಸ ಎಂಜಲಿನ ಹೊತ್ತಿನಲ್ಲಿ ಮಾಡಬಾರದು. ನ ಸ್ಪೃಶೇತ್ ಅಗ್ನಿ ಉಚ್ಚಿಷ್ಟ. ಹಾಗೆ ಆಶೋಚಸ್ತಃ ನ ಜಾತುಚಿತ್, ಕೈ ಸರಿ ಇದ್ರು, ಕೈಕಾಲು ತೊಳೆದಿದ್ರು ಅವನು ಮಡಿಯ ಅಂತ ಕೇಳ್ತೇವೆ. ಮಡಿಯ ಅಂದ್ರೆ ಆಶೋಚ ಉಂಟಾ ಅಂತ ಕೇಳ್ತೇವೆ. ಆಶೋಚ ಅಂದ್ರೆ ಅವನಿಗೆ ಸತ್ತವರದ್ದೇನಾದ್ರೂ ಹತ್ತಿರ ಸಂಬಂಧ ಇದೆಯಾ, ಹುಟ್ಟಿದವರೇನಾದ್ರೂ ಮನೆಯವನಾಗಿದ್ದಾನ, ಹಾಗಿದ್ರೆ ಅವನಿಗೆ 10 ದಿವಸದ ನಂತರ ಏನು ಶುದ್ಧ ಆಗುತ್ತಲ್ಲ, ಆ ಬಳಿಕ ಮುಟ್ಲಿಕ್ಕೆ. ಆದ್ರೆ ಅಗ್ನಿಪಾಸನೆ ಎನ್ನುವುದು ಆಶೋಚದಲ್ಲಿ ಇಲ್ಲ ಎನ್ನುವುದು ಅರ್ಥ ಆಯ್ತು ನಮಗೆ. ಮಾಡಬಾರದು ಎನ್ನುವುದನ್ನು ಹೇಳಲಿಕ್ಕೆ ಗೆರೆ. ಆಶೋಚಸ್ಥಾನ ಜಾತುಜಿತ ಅಗ್ನಿ ಸ್ಪೃಶ, ಹುಟ್ಟಿನ ಸತ್ತ ಆಶೋಚವಿದ್ದವನು ಅಗ್ನಿ ಕಾರ್ಯವನ್ನು ಮಾಡಲಿಕ್ಕಿಲ್ಲ. ಅಗ್ನಿಯನ್ನು ಮುಟ್ಲಿಕ್ಕೆ ಹೋಗಬಾರದು, ಬೆಳೆಸ್ಲಿಕ್ಕೆ ಹೋಗಬಾರದು, ದೊಡ್ಡದು ಮಾಡಲಿಕ್ಕೆಲ್ಲ ಹೋಗಬಾರದು ಎನ್ನುವುದು ಪ್ರಧಾನ. ಹಾಗಾದ್ರೆ ಆಶೋಚದಲ್ಲಿ ಇದ್ದಾಗ ಅಡುಗೆ, ಊಟ, ವ್ಯವಸ್ಥೆ, ಈಗ ಅಗ್ನಿ ಕಾರ್ಯ ಅಂದ್ರೆ ನಾನು ಹೇಳಿದ್ದಲ್ಲ, ಉಪಾಸನೆ ಇಲ್ಲ, ಹೋಮ ಹವನ ಇಲ್ಲ ಅಂತ. ಮತ್ತೆ ಬೇರೆಯವ್ರು ಮಾಡುದಿಲ್ವಾ, ಪೂಜೆ ಪುನಸ್ಕಾರ, ಅಗ್ನಿ ಹವನಾದಿಗಳು, ಹಾಗೆ ಅಡುಗೆ ಎಲ್ಲ ಬೇರೆಯವ್ರು ಮಾಡಬೇಕು ಅಂತ ಅರ್ಥ. ಆ ಲೆಕ್ಕದಲ್ಲಿ ಆಶೋಚದಲ್ಲಿರುವಾಗ ಆಶೋಚನೆಗೆ ಹೇಗೆ ಶವದಾಹಕನಿಗೆ ಸ್ವಯಂ ಪಾಕ ಇಲ್ಲ, ಮಾಡಿಕೊಟ್ಟದ್ದನ್ನು ತಿಂತಾನೆ ಅಷ್ಟೇ, ಹೇಗೋ ಹಾಗೆ ಅವನು ಮಾಡಿಕೊಳ್ಳಿಕ್ಕೂ ಇಲ್ಲ. ಅದರಂತೆ ಆಶೋಚದಲ್ಲಿದ್ದವರು ಎಲ್ಲ ಕುಟುಂಬದವರಿಗೆ ಅದೊಂದು ವ್ಯವಸ್ಥೆ ಮಾಡಬೇಕು ಅಂತ ಅರ್ಥ ಹೇಳಿಕೊಂಡ ರೀತಿ ನೋಡಿದ್ರು. ಹಿಂದೆಲ್ಲ ಹಾಗೆ ನಾನು ಎಳೆವೇಲಿ ಇದ್ದಾಗ ಅದನ್ನು ಕಂಡಿದ್ದೇನೆ ಚಪ್ಪರದಲ್ಲಿ. ಅಂದ್ರೆ ಆಶೋಚಗ್ರಸ್ತವಾದ ಮನೆ, ಯಾವುದೋ ಒಂದು ಮನೆಯಲ್ಲಿ ಸತ್ತಿದ್ದಾರೆ ಇಟ್ಕೊಳ್ಳಿ, ಸಂಬಂಧಿಕರೆಲ್ಲೇ ಬರ್ತಾರೆ, ಕುಟುಂಬದವರೆಲ್ಲ ಅಲ್ಲೇ ಬಂದಿರ್ತಾರೆ. 10-12 ದಿವಸಕ್ಕೆ ಎಲ್ಲ ಕೆಲಸ ಆಗ್ಲಿಕ್ಕುಂಟು, ಚಪ್ಪರ ಕಟ್ಲಿಕ್ಕುಂಟು, ವ್ಯವಸ್ಥೆ ಮಾಡಲಿಕ್ಕೆ ಇದೆ ಎಲ್ಲ, ಉಳಿದವನನ್ನು ಮಾತಾಡಿಸ್ಲಿಕ್ಕೆ ಉಂಟು ಹೋದವನ ಬಗ್ಗೆ ಎಂದಾಗ. ಆನಂತರ ಗರುಡ ಪುರಾಣಾದಿಗಳು ಆಗ್ತಾವೆ, ಅದರ ಚಿಂತನೆಗಳು ನಡೀತಾವೆ, ಒಳ್ಳೆ ರೀತಿಯಿಂದ ಆಗ್ತಾವೆ. ಹೀಗಾಗಿ ಅಲ್ಲಿ ಆಗುವಾಗ ಪ್ರತ್ಯೇಕವಾಗಿ ಹೊರಗಡೆಯಲ್ಲಿ ಕ್ರಮಬದ್ಧವಾಗಿ ಅಡುಗೆ ಒಂದೊತ್ತಿಗೆ, 2 ಹೊತ್ತು ಇಲ್ಲ, ಒಂದೇ ಹೊತ್ತು ಮಧ್ಯಾಹ್ನ ಮಾತ್ರ. ಅದೆಲ್ಲ ಚಪ್ಪರದಲ್ಲಿ ಎಲ್ಲ ಕೆಲಸ ಆಗ್ಲಿಕೊಂಡು, ತರ್ಪಣ ಆಗ್ಲಿಕೊಂಡು, ಪ್ರತಿನಿತ್ಯ ಮುಳುಗೆದ್ದುಕೊಂಡು ಎಲ್ಲರೂ ಸಹ ವಾಸೋದಕಾದಿಗಳನ್ನು, ಜಲಾಂಜುಗಳನ್ನೆಲ್ಲ ಕೊಳ್ಳಿಕೊಂಡು, ಹಾಗಾಗಿ ಮನೆ ಮಂದಿ ಅವರು ಇವರೆಲ್ಲ ಬಹಳ ಗೋಜಿ ಇರ್ತದೆ. ಗೋಜಿ ಅಂದ್ರೆ ತುಂಬಾ ಜನ ಇರ್ತಾರೆ, ಅವರ ಮಕ್ಕಳು ಇವರ ಮಕ್ಕಳು ಹಾಗೆ ಹೀಗೆ ಅಂತ ಹೇಳಿಕೊಂಡು. ಹಾಗಾಗಿ ಇವರಿಗೆಲ್ಲ ಒಂದು ಏನಿಲ್ಲ ಆದ್ರೂ 10-40 ಜನರ ವ್ಯವಸ್ಥೆ ಅದು ನಾನು ನೋಡಿದ್ದೆ, ಹೇಳಿದ್ದ. ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ಲಿಕ್ಕೆ ಅಂದ್ರೆ ಇವರು ಬಾವಿ ಮುಟ್ಟುವಂತಿಲ್ಲ. ಹಿಂದೆಲ್ಲ ಬಾವಿ ಸೇದುವುದೇ, ಪಂಪ್ ವ್ಯವಸ್ಥೆ ಎಲ್ಲ ಅಲ್ಲ, ನೀರಿನ ವ್ಯವಸ್ಥೆ, ಇನ್ನೊಬ್ಬ ಸೇತು ಕೊಡ್ಲಿಕ್ಕೆ, ಇನ್ನೊಬ್ರು ಅಡುಗೆ ಮಾಡಿಕೊಡ್ಲಿಕ್ಕೆ. ಬಂದು ಅಡಿಗೆ ಮಾಡಿ ಇಟ್ಟು ಒಂದು ದಿನ ಅಂದ್ರೆ ಮಧ್ಯಾಹ್ನಕ್ಕೆ ಬೇಕಾದ್ದನ್ನು ಮಾಡಿಟ್ಟು, ಅದು ಅವರು ಹಾಕ್ಲಿಕ್ಕೆ ಬಿಡುವುದಿಲ್ಲ, ಅವರೇ ಹಾಕಿ ದೂರದಲ್ಲಿ ಹಾಕಿ ಒಂದೇ ಸರ್ತಿ ಹಾಕ್ಲಿಕ್ಕೆ, ಮತ್ತೆ ಬಡಸ್ತಾ ಕೂತ್ಕೊಳ್ಳಿಕ್ಕೆ ಮತ್ತೆ ಎಲ್ಲ ಹೋಗ್ಲಿಕ್ಕಿಲ್ಲ. ಆನಂತರ ಊಟಕ್ಕೆ ಅವರು ಹಾಕಿ ಎಲೆ ಹಾಕಿ ಇಟ್ಟು, ಒಂದು ಜಾಗ ಇದೆ, ಎಲೆ ಹಾಕಿ ಇಟ್ಟು, ಅನ್ನ ಹಾಕಿಟ್ಟು, ಪದಾರ್ಥಗಳನ್ನು ಹಾಕಿಟ್ಟು ಹೋಗ್ತಾರೆ ಅವರು. ಆನಂತರ ಇವರು ಆಶೋಚಗ್ರಸ್ತರಾದರೂ ಊಟ ಮಾಡಲಿಕ್ಕೆ ಒಂದು ತುತ್ತು ಕೆಳಗಿಟ್ಟು ಅದರಲ್ಲಿ ಊಟ ಮಾಡ್ತಾರೆ, ಮತ್ತೆ ಅವರೇ ಶುದ್ಧ ಮಾಡಿಕೊಳ್ಳುತ್ತಾರೆ, ಮುಗಿದೋಯ್ತು. ಹೀಗೆ ಪ್ರತಿನಿತ್ಯದ ಕರ್ಮ ಇದು. ಪ್ರತಿನಿತ್ಯ ನಾನು ಕಂಡ ಕಥೆ ಇದು. ಆಶೋಚಸ್ತಃ ನಜಾತುಜಿತ್ ಅಗ್ನಿ ಸ್ಪೃಶೇತ್ ಎನ್ನುವುದಕ್ಕೆ ನಡೀತಾ ಇತ್ತು. ಅವರು ಬೆಂಕಿ ಮುಟ್ಟುವುದೇ ಇಲ್ಲ, ಅಡುಗೆ ಮಾಡುವುದೇ ಇಲ್ಲ. 10 ದಿನದ ಕಳೆದೇ ಅಡುಗೆ ವ್ಯವಸ್ಥೆ ಶುದ್ಧಿಯಾದ ಬಳಿಕ ಎಲ್ಲ ಹೊರಗಿಂದ ಅಡುಗೆ, ಆಗ ಅಡುಗೆ ಕೋಣೆಯಲ್ಲೆಲ್ಲ ಹೊರಗಿಂದ ಚಪ್ಪರದ ಅಡಿಯಲ್ಲಿ ಚಪ್ಪರ ಹಾಕಿರುತ್ತಾರೆ. ಅದರಂತೆ ಈ ಮಾತುಗಳನ್ನು ಹೇಳಿ, ಯಾಕೆಂದ್ರೆ ಸರ್ವದೇವಮಯೋ ವನ್ನಿ ಮೊದಲು ಹೇಳಿದವರದ ತಸ್ಮಾತ್ ಶುದ್ಧ ಸಂಸ್ಪೃಶೇತ್. ಹಾಗಾಗಿ ಎಲ್ಲ ದೇವತೆಗಳ ಆಗಾರ ಅನಿಸಿಕೊಂಡ ಅಗ್ನಿರ್ವೈ ಸರ್ವಾ ದೇವತಾ ಅಂತ ಶ್ರುತಿಯಲ್ಲಿ ಸುಮಾರು ಕಡೆಯಲ್ಲಿ ಉಂಟು. ಅದರಿಂದಲೇನೆ ತಸ್ಮಾ ಶುದ್ಧ ಸಂಸ್ಪೃಶೇತ್,
ಶುದ್ಧನಾಗಿಕೊಂಡೆ, ಮಡಿವಂತನಾಗಿ ಒಳ್ಳೆಯ ರೀತಿಯಿಂದಲೇ ಕೈಕಾಲು ತೊಳೆದುಕೊಂಡೆ, ಆಚಮನ ಮಾಡಿಕೊಂಡೆ, ಬೆಂಕಿಯ ಸ್ಪರ್ಶಗಳನ್ನೆಲ್ಲ ಮಾಡಲಿಕ್ಕೆ ಅಂತ. ಶುದ್ಧ ಮಾಡಲಿಕ್ಕೆ ಒಂದು ಸಂಧ್ಯಾ ಸಮೀಕ್ಷೆ ನಾನು ಅನುಕೂಲ ಬರೆದುಕೊಟ್ಟಿದ್ದೇನೆ. ದಕ್ಷಿಣ ಶ್ರೋತ್ರ ಶ್ರವಣದ ವ್ಯವಸ್ಥೆ. ಹಾಗಾಗಿ ಅದನ್ನಾದರೂ ಮಾಡಿಕೊಳ್ಳುವ ಮೂಲಕ ಮತ್ತೆ ತಾನು ಮಾತ್ರ ಶುದ್ಧ ಅಲ್ಲ, ಸ್ವಚಂಡಾಲಾದಿಭಿಹಿ ಸ್ಪೃಷ್ಟ ನಾಂಗಮಗ್ನೋ ಪ್ರತಾಪಯೇತ್. ತನ್ನನ್ನು ನಾಯಿ ಮುಟ್ಟಿದ್ದರೆ ಅವನ ಬೆಂಕಿ ಮುಟ್ಲಿಕ್ಕಿಲ್ಲ, ಶುದ್ಧನಾಗಿ. ನಾಯಿ ಅಂತವ್ರು ಮುಟ್ಟಿದ್ರು ಅಂದ್ರೆ ಅಸಂಸ್ಕೃತರು. ನೋಡಿ, ಪ್ರಧಾನವಾಗಿ ಇಲ್ಲಿ ನಾಯಿ ಶಬ್ದವನ್ನೇ ಆಗಿತ್ತು. ಇನ್ನು ನಾಯಿ ಉಪಲಕ್ಷಣ ಅಂತ ಶಬ್ದ ಅಲ್ಲ, ಪ್ರಧಾನವಾಗಿ ಮನೆ ಮಂದಿಯಲ್ಲಿ ನಾಯಿಯ ಸಂಪರ್ಕವನ್ನು ದೂರ ಇಟ್ಟಿದ್ದಾರೆ. ಯಾವುದನ್ನು ಭಾರತಕಾರ ಪುರಾಣ ಚಿಂತನೆ ಸಂಹಿತೆ ವ್ಯವಸ್ಥೆ ಮಾಡಿದೆಯೋ ಅದನ್ನೇ ನಾವು ಮಾಡೋದು. ವಿರೋಧ ಯಾವುದನ್ನು ಮಾಡಿದೆ ಅದನ್ನು ನಾವು ಮಾಡ್ತೀವಿ. ನನಗೆ ಆಶ್ಚರ್ಯ ಆಗುತ್ತೆ, ಕೆಲವು ಯಾವುದು ಮಾಡಬಾರದು ಅಂತ ಹೇಳಿರ್ತಾರೋ ಅದನ್ನು ಕಡ್ಡಾಯವಾಗಿ ಜನ ಗೊತ್ತಿಲ್ಲದೆ ಮಾಡ್ತಾ ಬರ್ತಾರೆ. ಬೇಕೆಂದಲೇ ಆಗತ್ತೆ ಅದು. ಹಾಗಾಗಿ ದನವನ್ನು ಸಾಕಬೇಕು ಅಂತ ಹೇಳಿದರೆ ಅದು ನಮ್ಮ ರಕ್ಷಣೆ, ಅದು ನಮ್ಮನ್ನು ಪೋಷಣೆ ಮಾಡುತ್ತೆ ಹೇಳಿದ್ರೆ, ನಾಯಿಯನ್ನು ಸಾಕಬಾರದು ಅಂತ ಹೇಳಿದ್ರೆ ನಾವು ದನವನ್ನು ಸಾಕುವುದಿಲ್ಲ, ನಾಯಿಯನ್ನೇ ಸಾಕ್ತೇವೆ. ಅನೇಕ ಕಡೆಯಲ್ಲಿ ಇದರ ವಿರೋಧಗಳು. ಅದರಿಂದಾಗಿ ಸಾಕುವರು ಸಾಕ್ತಾರಪ್ಪ, ನಿಮಗೆ ಯಾಕೆ ಕೇಳಬೇಡಿ, ಅದು ಎಲ್ಲರ ಮನೆಗೂ ಹಾರ್ತದೆ, ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಒಬ್ಬೊಬ್ಬರ ಮನೆಯಲ್ಲಿ ಎಂಜಲನ್ನು ಇನ್ನೊಂದು ಮನೆಗೆ ತಗೊಂಡೋಗುತ್ತೆ, ಜೊತೆಯಲ್ಲಿ ಅದು ಬಾಯಿಯಲ್ಲಿ ಎಂಜಲನ್ನು ಸೂಸುತ್ತೆ, ಇನ್ನಿತರ ಹೇಸಿಯ ಕೆಲಸಗಳನ್ನು ಮಾಡುತ್ತವೆ, ಒಂದಕ್ಕೆ ಎರಡಕ್ಕೆ ಎಲ್ಲ ಯಾರ್ಯಾರು ಅಂಗಳದಲ್ಲಿ. ಅದನ್ನು ಬಿಟ್ಟುಕೊಂಡು ನಾವು ಆಚೆ ಈಚೆ ಅಂದ್ರೆ ಒಂದು ವರಾಂಡದಲ್ಲಿ ಒಂದು ನಾಯಿ ಇದ್ದರೆ ಅಷ್ಟು ವರಾಂಡವು, ಅಷ್ಟು ಅಗ್ರಹಾರವು, ಅಷ್ಟು ಜನರ ತೊಂದರೆಯನ್ನು ಅನುಭವಿಸುತ್ತೆ. ಆ ಲೆಕ್ಕದಲ್ಲಿ ಅನುಭವಕ್ಕೆ ಬರುತ್ತೆ. ಹಾಗಾಗಿ ಇವರು ದೂರ ಇಟ್ಟಿದ್ದಾರೆ. ಬೆಂಕಿಯ ಹತ್ತಿರದಲ್ಲಿ ಇಂತಹ ದೂರ್ತರ ಇದನ್ನು ಆಚಾರ್ಯರು ದೇವಸ್ಥಾನದ ಒಳಗಿನ ಪ್ರವೇಶದಲ್ಲಿ ವಿರೋಧಿಸ್ತಾರೆ. ಹೇಳುವಾಗ, ಸಂಪ್ರೋಕ್ಷಣೆಗೆ ಹೇಳುವಾಗ ಇವರಿಬ್ಬರ ಪ್ರವೇಶವನ್ನು ಹೇಳ್ತಾರೆ. ಕಳ್ಳ ಹೊಕ್ಕಂತೆ ದೇವಸ್ಥಾನದಲ್ಲಿ ಅಸಂಸ್ಕೃತನ ಹೊಕ್ಕಿದ್ರು ಹಾಗೆ ಆಗಬೇಕು ಅಂತ, ತಸ್ಕರನ ಹಾಗೆ, ತೇನನ ಹಾಗೆ ಇವರದ್ದು ಸಹ ಪ್ರವೇಶ ಆದರೆ ಜಾತಿಹೀನರ ಅಂದ್ರೆ ಸ್ವಯಂ ತಾವು ಏನು ಮಾಡ್ತೇವೆ ಅಂತ ಗೊತ್ತಿಲ್ಲದೆ ದುಷ್ಟವಾದ ಆಹಾರದೊಂದಿಗೆ, ದುಷ್ಟವಾದ ಕರ್ಮದೊಂದಿಗೆ, ದುಷ್ಟ ಸಂಪ್ರದಾಯಗಳೊಂದಿಗೆ ಬದುಕುವವರು, ಅವರು ಹೀನ ವೃತ್ತಿಯವರು, ಅವರು ನಾಯಿಯ ಬಾಳಿನಂತೆ ಅಂತ ಹೇಳುವ ಮೂಲಕ ಕೃಷ್ಣ ಬೆಂಕಿಯ ಸ್ಪರ್ಶದಲ್ಲಿ ಇವರನ್ನು ದೂರ ಇಡ್ಲಿಕ್ಕೆ ಹೇಳಿದ. ಇನ್ನೂ ಕೆಲವು ಅಂಶಗಳಲ್ಲಿ ಬೆಂಕಿಯ ಕಥೆಯನ್ನು, ಅಗ್ನಿಯ ಚರಿಯನ್ನು ನಮಗೆ ಧರ್ಮ ಸೂಕ್ಷ್ಮದಲ್ಲಿ ಹೇಳಲಿಕ್ಕಿದ್ದಾನೆ. ಮತ್ತೆ ಅದನ್ನು ನಾವು ಪರಿಗಿಸುವ ವಂದನೆಗಳೊಂದಿಗೆ ಶ್ರೀಕೃಷ್ಣ ಅರ್ಪಣ. ನಾರಾಯಣ ನಾರಾಯಣ ನಾರಾಯಣ.